ಮಾತಾಡೋದ್ರಿ. ಏನ್ರೈತ್ರಿ? ಧಾರವಾಡದಿಂದ ಸಮಾಜ ಕಲ್ಯಾಣ ಇಲಾಖೆ ಮಾತಾಡೋದು. ಹಾ ಧಾರವಾಡದಿಂದ ಮಾತಾಡೋದ್ರಿ. ಏನ್ರೈತ್ರಿ? ಧಾರವಾಡದಿಂದ ಸಮಾಜ ಕಲ್ಯಾಣ ಇಲಾಖೆ ಮಾತಾಡೋದು. ಹಾ ಹೇಳ್ರಿ, ತಾವ್ಯಾರು ಮಾತಾಡೋದ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಗೀತಾ ದಿವಟೆ ಅಂತ ಮಾತಾಡೋದ್ರಿ. ಗೀತಾ ದಿವಟೆ. ತಾವ್ಯಾರು ಮಾತಾಡೋದ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಗೀತಾ ದಿವಟೆ ಅಂತ ಮಾತಾಡೋದ್ರಿ. ಗೀತಾ ದಿವಟೆ. ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಲಲನಾಮಣಿ ಗಜಗಾಮಿನಿ ಬಳುಕೋ ನಡೆಗೆ ಹುಲ್ಲುಕೋ ಜಡೆಗೆ ತಲೆ ತಿರುಗಿದ ಧರೆದಿನ ತಿರುಗಿದೆ ಅಮಲಿನಲಿ. ನಾಗವಲ್ಲಿ. ನಮಸ್ಕಾರ ವೀಕ್ಷಕರೇ, ಸುವರ್ಣಲತಾ ಗದ್ಗೆಪ್ಪಗೌಡರ ಗೀತಾ ದಿವಟೆ ಆದ ಕಥೆ. ವೀಕ್ಷಕರೇ, ಇನ್ನೊಬ್ಬರ ಹೆಸರಿನಲ್ಲಿ ಅಂದ್ರೆ ನಾನು ಸರ್ಕಾರಿ ಉದ್ಯೋಗಸ್ಥೆ, ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ಕೆಲಸ ಮಾಡೋದು ಅಂತ ಹೇಳಿ ತಮ್ಮ ಮೂಲ ಐಡೆಂಟಿಟಿಯನ್ನ ಬದಿಗಿರಿಸಿ ಈ ರೀತಿ ಕರೆ ಮಾಡೋದು ಒಂದು ರೀತಿಯಿಂದ ಕ್ರೈಮ್ ಅಂತ ಹೇಳ್ತಾರೆ ಮೋಹನ್ ಹಿರೇಮನಿ ಅವರು. ಅದು ನಿಜ ಕೂಡ. ಈಗ ಅವರು ಒಂದಿಷ್ಟು ವಿಡಿಯೋಗಳನ್ನ, ಒಂದಿಷ್ಟು ಆಡಿಯೋಗಳನ್ನ ಕೆಲವೊಂದು ನಮ್ಗೆ ರಿಲೀಸ್ ಮಾಡಿ ಸತ್ಯ ದರ್ಶನ ಮಾಡಿಸ್ತೀರಿ. ನೀವು ಮಾಡಿಸಿ ಲಾಸ್ಟ್ ಟೈಮ್ ಕೂಡ ನೀವು ಸುವರ್ಣಲತಾ ಗದ್ಗೆಪ್ಪಗೌಡರ ಬಗ್ಗೆ ನೀವು ಹಾಕಿದ್ರಿ. ಈಗ ನಮಗೆ ಒಂದು ಅವಕಾಶ ಇರೋದ್ರಿಂದ ನಾವು ಕೆಲವೊಂದು ದೂರುಗಳನ್ನ ಅವರ ಮೇಲೆ ಕೊಟ್ಟಿದ್ದೀವಿ, ನೀವು ತೋರಿಸಲೇಬೇಕು ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ಅವ್ರು ಹೇಳೋದು ಆಪ್ತ ಮಿತ್ರದಲ್ಲಿ ಗಂಗಾ ನಾಗವಲ್ಲಿಯಾದ ಕಥೆ ಹೇಗಿದೆ ವಿಷ್ಣುವರ್ಧನ್ ಸರ್ ಹೇಳ್ತಾರೆ. ಹಾಗೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರದ ಸುವರ್ಣಲತಾ ಗದ್ಗೆಪ್ಪಗೌಡರವರು ಸಮಾಜ ಕಲ್ಯಾಣ ಇಲಾಖೆಯ ಗೀತಾ ದಿವಟೆ ಅಂತ ಹೇಳಿ ನಾನು ಅವರು ಕರೆ ಮಾಡಿ ಒಬ್ಬರಿಗೆ ಯಾಮಾರಿಸಿದ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ. ಇದು ನಾಗವಲ್ಲಿಗಿಂತ ವಿಶೇಷವಾಗಿದೆ ಅಂತ ಹೇಳಿ ಮೋಹನ್ ಹಿರೇಮನಿ ಅವರು ಹೇಳ್ತಾರೆ. ಅವ್ರು ಕರೆ ಮಾಡಿದಾಗ ನಮಗ್ ಕುತೂಹಲ ಆಯ್ತು. ಯಾಕಂದ್ರೆ ಇಲ್ಲಿ ನಾವು ಯಾರ ವಿರೋಧ ಇಲ್ಲ, ಯಾರ ಪರ ಇಲ್ಲ. ನಾವು ಹೇಳಿದ್ವಿ ಅವರು ವಕೀಲರಿದ್ದಾರಲ್ಲ, ವಕೀಲ್ಕಿ ಅಲ್ಲಿ ನೀವು ಡಿಫೆಂಡ್ ಮಾಡ್ಕೊಳ್ರಿ ಅಂದಾಗ ಯಾವ ವಕೀಲರು ಅವರು ಅಂತ ಹೇಳ್ತಾರೆ. ಮೋಹನ್ ಹಿರೇಮನಿ ಅವರು ಕಾಂಗ್ರೆಸ್ ಮುಖಂಡರು. ಈಗ ಇಂದು ಗರುಡ ಟಿವಿಗೆ ಕರೆ ಮಾಡಿ ಹೇಳ್ತಾರೆ ಕೆಲವೊಂದು ಮಾತುಗಳನ್ನ. ಇಲ್ಲಿ ನನಗೆ ಆಕೆ ಏನ್ ಸರ್ ಸಂಬಂಧ ಅಂದ್ರೆ ಯಾವ ರೀತಿ ನಮಗೆ ಅವರು ವೈರತ್ವ ಅವ್ರಿಗೆ ಏನು ಇಲ್ಲ. ನಂದೊಂದು ಸಂಸ್ಥೆ ಇದೆ, ಆಕೆಯ ಒಂದು ಸಂಸ್ಥೆ ಇದೆ. ಆಕೆಯ ಸಂಸ್ಥೆ 2000 ಸುಮಾರು ಒಂದು 2-3 ವರ್ಷದ ಕೆಳಗಡೆ ಅದು ಮುಚ್ಚಿ ಹೋಗಿದೆ. ನಾನು ಮಾಡಿಸಿದ್ದು ಅಲ್ಲ, ನನ್ನ ಸಂಸ್ಥೆಯನ್ನ ಮುಚ್ಚಿಸ್ಲಿಕ್ಕೆ ಅಂತ ಹೇಳಿ ಪ್ರತಿ ಬಾರಿ DDP ಅವರಿಗೆ ಅಲ್ಲಿ ಇಲ್ಲಿ ಹೋಗಿದ್ದಾರೆ. ನಾವು ಕೂಡ DDP ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ, ಅವರ ಸಂಸ್ಥೆ ಬಂದಾಗಿದೆ ಅಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಒಬ್ಬರ ಸಹಾಯ ಕೇಳಿ ಆಕೆ ಬರ್ತಾಳೆ. ಯಾರು? ಸುವರ್ಣಲತಾ ಗದ್ಗೆಪ್ಪಗೌಡರು ಬರ್ತಾರೆ. ನಂತರ ಸಹಾಯ ಮಾಡಿಲ್ಲ ಅಂತ ಹೇಳಿ ನನ್ನ ಮೇಲೆ ಕುಪಿತಳಾಗಿ ಈ ರೀತಿ ಏನೇನೋ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಬರುವಾಗ ಬೇರೆ ಬರ್ತಾರೆ, ನಂತರ ಬೇರೆ ರೀತಿಯಿಂದ ನಮ್ಗೆ ಏನ್ ಸಂಬಂಧ? ಅವ್ರು ಸಿಕ್ಕಾಪಟ್ಟೆ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ, ಹೊಡೆದಿ ಬಡಿ ಮಾಡಿದ್ದೀನಿ ಅಂತ ಹೇಳಿ ಸುಳ್ಳು ಕೇಸ್ ಮಾಡ್ತಾರೆ. ಅದಲ್ಲದೆ ಇಲ್ಲಿ ಬೇರೆಯವ್ರ ಹೆಸರಲ್ಲಿ ಕೂಡ ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ನೀವು ಸತ್ಯ ದರ್ಶನ ಮಾಡಿಸ್ರಿ ಅಂತ ಹೇಳಿದ್ದಾರೆ. ನಾವು ಸುವರ್ಣಲತಾ ಗದ್ಗೆಪ್ಪಗೌಡರನ್ನ ಮಾತಾಡಿಸಿದಾಗ ಅವರು ನಿನ್ನೆ ಬ್ಯುಸಿ ಇದ್ರು, ಜಾಮರ್ ಅಂದ್ರು, ನೆಟ್ವರ್ಕ್ ಇದ್ರಲ್ಲಿ ಹೇಳಿದ್ರು. ಸರಿ, ಅವರ ವರ್ಷನ್ ಏನು ಬೇಡವೇ ಅನ್ನೋ ರೀತಿನಲ್ಲಿ ನಾವು ಡಿಫೆಂಡ್ ಮಾಡ್ಕೊಂಡಿದ್ದೀವಿ ಅನ್ನೋ ರೀತಿನಲ್ಲಿ ಹೇಳಿದ್ರು. ಅದಕ್ಕೇನೋ ಸ್ಟೇ ಸಿಕ್ಕಿದೆ ಅಂದ್ರೆ ಒಂದು FIR ಆಗಿತ್ತು, ಅದು ಸ್ಟೇ ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ಹರಾಸ್ಮೆಂಟ್ ಅವರು ಯಾರು ಮಾಡ್ತಾ ಇದ್ದಾರೆ ಸುವರ್ಣಲತಾ ಅವ್ರಿಗೆ, ಅವ್ರಿಗೆ ನಾವು ಮಾತಾಡ್ಸೋದೇ ಇಲ್ಲ, ಏನಿಲ್ಲ. ಈಗ ಲಾಸ್ಟ್ ಟೈಮ್ ಕೂಡ ನಾವು ಹೊಡೆದಿದ್ದೀವಿ ಅಂತ ಮಾಡಿದ್ರು, ಕಡೆಗೆ ಏನೋ ಗ್ಲಾಸ್ ಹೊಡೆದಿದ್ದೀವಿ ಅಂತ ಮಾಡಿದ್ರು. ಇದೆಲ್ಲ ಮುಂದುವರ್ಸ್ಕೊಂಡು ಬಂದು ಈಗ ಬೇರೆಯವ್ರಿಗೆ ಯಾವ ರೀತಿ ಕಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಹಿಂಗಾಗಿ ನಾನು ಒಂದ್ ರೀತಿಯಿಂದ ಹೋರಾಟದ ಪ್ರವೃತ್ತಿ ನನಗಿರೋದ್ರಿಂದ ನಾನು ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತೀನಿ, ಆಕೆ ವಕೀಲೆ ಅಲ್ಲ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರಬೇಕು, ಲಾಸ್ಟ್ ಟೈಮು ಇವರು ವಕೀಲರ ಅಂತ ಕೇಳಿದ್ರು ಹಿರೇಮನಿಯವರು. ಅದಕ್ಕೆ ನಾವು ನೀವು ಏನಾದ್ರೂ ದಾಖಲೆ ಇದ್ರೆ ಕೊಡಿ ಅಂತ ಹೇಳಿ ಅವರ ಕಡೆಗೆ ಇಲ್ಲಿ 72/25 ಅಂತ ಹೇಳಿ ಒಂದು FIR ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ದೂರು ದಾಖಲೆ ಆಗ್ತದೆ, ಸಾಗರ್ ಹಿರೇಮನಿ ಅಂತ ಹೇಳಿ. ನಿಮಗೆ ಸ್ಕ್ರೀನ್ ಮೇಲೆ ಅದನ್ನ ನೋಡ್ಬೋದು. ಹಾಗೆ
ಮಿತ್ತಲ್ ಕೋಡ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ರು. ಈಗ ಆ ಪ್ರೆಸ್ ಮೀಟಿನ ಒಂದು ಸಣ್ಣ ಝಲಕನ್ನ ನಿಮಗೆ ತೋರಿಸ್ತೀವಿ. ಮಾಧ್ಯಮದ ಎಲ್ಲ ಸಂಪಾದಕರಿಗೂ ಹಾಗೂ ವರದಿಗಾರರಿಗೂ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ರಾಜ್ಯದ ಎಲ್ಲ ವಕೀಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈಗಾಗಲೇ ನಾನು ಅಧ್ಯಕ್ಷನಾಗಿ 4 ತಿಂಗಳ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. ಈಗ ನಾನೆಲ್ಲ ಇಲ್ಲಿ ಕುಂತು ಅಬ್ಸರ್ವೇಷನ್ ಮಾಡಿದಾಗ ಸುಮಾರು 1,29,000 ಮೇಲೆ ವಕೀಲರು ನೋಂದಣಿಯಾಗಿದ್ದಾರೆ. ಅದರಲ್ಲಿ ಸುಮಾರು ವಕೀಲರು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದನೆಯದಾಗಿ ಸೈಯದ್ ಸಾದ್ ತುಮಕೂರು ಅಂತೇಳಿ ಅವನ ಮೇಲೆ ಈಗಾಗಲೇ FIR ಆಗಿದೆ 225/2025 ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಸದಾನಂದ ಗೌಡ ಜಯನಗರ ತುಮಕೂರು ಅಂತ ಅವ್ರ ಮೇಲೆ 32/2025 ಕೇಸ್ ನಂಬರ್ ನಡೀತಾ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಮಹಿಳೆ ಹೆಸರಲ್ಲೇ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಸಬ್ ರಿಜಿಸ್ಟ್ರಲ್ಲಿ ಡಾಕ್ಯುಮೆಂಟ್ ಮಾಡೋದು ತಹಸೀಲ್ದಾರ್ ಆಫೀಸು ಮತ್ತು ರೆವಿನ್ಯೂ ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಸುವರ್ಣಲತಾ ಗಡಿಗಪ್ಪ ಅನ್ನೋರು ಸುಮಾರು ಒಂದು 20 ಇನ್ಸ್ಟಿಟ್ಯೂಟ್ನಲ್ಲಿ ಅವರು ನೌಕರಿ ಮಾಡೋದನ್ನು ತೋರಿಸ್ತಾರೆ. ಸುಮಾರು 20 ಇನ್ಸ್ಟಿಟ್ಯೂಟ್ನಲ್ಲಿ. ಬಟ್ ಅವರು ಎಲ್ಲೂ ಸಾಲಿನೇ ಕಲ್ತಿಲ್ಲ. ಬೇರೆ ಸ್ಟೇಟ್ನಲ್ಲಿ ಹೋಗಿ ಕೊಟ್ಟಿ ಮಾರ್ಕ್ಸ್ ಕಾರ್ಡ್ ಅಂತಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆ ಎನ್ರೋಲ್ಮೆಂಟ್ ಮಾರ್ಕ್ಸ್ ಕಾರ್ಡನ್ನು ನಾವು ಅಲ್ಲಿ ಕಳಿಸಿದಾಗ ಅದು ಕೊಟ್ಟಿ ಅನ್ನೋದು ಗೊತ್ತಾಗತ್ತಾ. ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಂದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ 72/2025 ಅಂತೇಳಿ ಮನೆ 21/7/2025 ರಿಜಿಸ್ಟ್ರೇಷನ್ ಆಗಿದೆ. ಈಗ ಮಿತ್ತಲ್ ಕೋಡ್ ಅವರೇ ಹೇಳಿದಂತೆ ಅಲ್ಲಿ ಒಂದು FIR ಆಗಿದೆ ಅಂತ ಹೇಳ್ತಾರೆ. ಆ FIR ಕಾಪಿ ನಮ್ಮ ಬಳಿ ಲಭ್ಯವಿದೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಒಂದು ಸಾಗರ್ ಹಿರೇಮನಿ ಅಂತ ಹೇಳಿ, ಈ ಮೋಹನ್ ಹಿರೇಮನಿ ಅವರ ಪುತ್ರ ಅವರು 21/7/2025 ಸುವರ್ಣಲತಾ ಗದಿಗೆಪ್ಪಗೌಡ್ರ ಅವ್ರ ಮೇಲೆ ಒಂದು ಫಿರ್ಯಾದುದಾರ ಸಾಗರ್ ಹಿರೇಮನಿ ಅಂತ ಹೇಳಿ ಅವ್ರು ಬರ್ತಾರೆ 21/7 ಮೊನ್ನೆ ಜುಲೈ 2025. ಶ್ರೀಮತಿ ಸುವರ್ಣಲತಾ ಗದಿಗೆಪ್ಪಗೌಡ್ರು ಹುಬ್ಬಳ್ಳಿಯಲ್ಲಿ ವಕೀಲ ವೃತ್ತಿ ಮಾಡ್ತಾರಂತೆ. ಅವರ ಅಂದ್ರೆ ಕಂಪ್ಲೇಂಟಿನ ಒಂದು ರಿಜಿಸ್ಟ್ರಿಂಗ್ ಇದೆ. ಸದರಿ ಅವರು ನಕಲಿ ವಕೀಲರು ಎಂಬ ಅನುಮಾನದ ಮೇರೆಗೆ 28/11/2023 RTI ಮೂಲಕ KSBC ಅಂದ್ರೆ ಕರ್ನಾಟಕ ರಾಜ್ಯ ವಕೀಲರ ಈ ಪರಿಷತ್ತಿಗೆ ಮಾಹಿತಿ ಪಡೆದುಕೊಂಡಿರುತ್ತೇನೆ. ಆ ಕಂಪ್ಲೇಂಟ್ ನಲ್ಲಿ ಕೆಲವೊಂದು ಲಗತ್ತುಗಳ ಉಲ್ಲೇಖಗಳನ್ನ ನಾನು ಮಾಡ್ತಾ ಇದ್ದೀನಿ. ಈ ಬಗ್ಗೆ KSBC ಹೇಳ್ತಾರೆ, ಸುವರ್ಣಲತಾ ಗದಿಗೆಪ್ಪಗೌಡ್ರು ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮೀರತ್ ಉತ್ತರ ಪ್ರದೇಶ LLB ಅನ್ನು 2018ರಿಂದ 2021 ಪದವಿ ಅಂಕಪಟ್ಟಿ ಪರಿಶೀಲಿಸಲಾಗಿ ಅವು ನಕಲಿ ಎಂದು ಯೂನಿವರ್ಸಿಟಿಯವರು KSBCಗೆ ಉತ್ತರ ನೀಡಿರುತ್ತಾರೆ. ತದನಂತರ ಸದರಿಯವರು ಅಂಕಪಟ್ಟಿಗಳನ್ನು 5/1/2023 KSBCಗೆ ಸಲ್ಲಿಸಿ ಸನ್ನದು ಅಲ್ಲಿ ಅಂದ್ರೆ 5/1/2023 KSBCಗೆ ಸಲ್ಲಿಸಿ ಸನ್ನದು ಪಡೆದಿದ್ದು ಅವರು ಉಲ್ಲೇಖ ಮಾಡಿದರೆ ಇದು ಸನ್ನದು ಇದು ಸಂಖ್ಯೆ KR 503/2023 ಆಗಿದ್ದು ಈ ಬಗ್ಗೆ ನಾನು 7/2/2024 ದೂರು ಸಲ್ಲಿಸಿದ್ದೇನೆ. ನಕಲಿ LLB ಅಂಕಪಟ್ಟಿ ಸೃಷ್ಟಿ ಮಾಡಿ ಸಲ್ಲಿಸಿದ್ದು KSBCಯಲ್ಲಿ ನೋಂದಣಿ ಅಂದ್ರೆ ಈ ರೀತಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಇವರು ವಂಚಿಸ್ತಾ ಇದ್ದಾರೆ, ವಕೀಲರು ಅಂತ ಹೇಳಿ. ಈಕೆ ವಕೀಲ ಅಲ್ಲ ಅಂತ ಹೇಳಿ ಸಾಗರ್ ಹಿರೇಮನಿ ಅವರು ಒಂದು ದೂರನ್ನ ದಾಖಲಿಸ್ತಾರೆ. ಆ ದೂರಿನ ಪ್ರತಿಯನ್ನ ನೀವು ನೋಡ್ಬೋದು. ಜೊತೆಗೆ ಸ್ಕ್ರೀನ್ ಮೇಲೆ ಇಲ್ಲಿ ವಿಶೇಷವಾಗಿ ಏನ್ ದೂರ ಆಯಿತು, ಯಾವ ರೀತಿ ಆತ ಅನ್ನೋದಕ್ಕಿಂತ ಮುಂಚೆ ಈಗ ಸುವರ್ಣ ಗದಿಗೆಪ್ಪಗೌಡ್ರು ಮೋಹನ್ ಹಿರೇಮನಿ ಅವ್ರ ಮೇಲೆ 4 ಅಡಿಷನಲ್ ಅಂದ್ರೆ 4th ಅಡಿಷನಲ್ JMFC ಅಂಡ್ ಸಿವಿಲ್ ಕೋರ್ಟ್ ನಲ್ಲಿ ಸಲ್ಲಿಸಿದ ಒಂದು ಕಾಪಿಯನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅಂದ್ರೆ 5 ವರ್ಷದ ಹಿಂದೆ ಅವರು ಸಲ್ಲಿಸಿದ್ದು. ಅಂದ್ರೆ ಯಾರೋ ಒಬ್ರು ನನಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ಅದರದ್ದು ಕಾಪಿನ ಅಟ್ಯಾಚ್ ಮಾಡಿದ್ದಾರೆ. ಹಿರಾಮಣಿ ಅವರು ಹೇಳ್ತಾರೆ ಅಂತ ಲೆಟರ್ಗಳನ್ನ 100 ನಾವು ಬರ್ಕೋಬಹುದು, ಯಾರು ಇದ್ದಾರೆ ಅವ್ರನ್ನ ಕರ್ಕೊಂಡ್ ಬರೋದಿಲ್ಲ, ಸುಮ್ಮನೆ ಪತ್ರಗಳ ಮೂಲಕ ಬರ್ದಿದ್ದೆ ಒಂದು 45-50 ಮಂದಿ ಮೇಲೆ ಇವರು ದೂರುಗಳನ್ನ ದಾಖಲೆ ಆಗಿದ್ದಾರೆ. ಹಾಗೆ ಲೋಕಾಯುಕ್ತ ಅಂತ ಹೇಳ್ತಾರೆ. ಈಗ ನಿಮಗೆ ನಾನು ಯಾಕೆ ಈ ವಿಶೇಷವಾಗಿ ಇವತ್ತು ಕರೆ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಲೋಕಾಯುಕ್ತ ಅದಿದೆ ಅಂತೇಳಿ ಸರ್ಕಾರಿ ನೌಕರರನ್ನ ಜೀವ ತಿನ್ನುವಾಗ ಇಲ್ಲಿ ನಿಮಗೆ ನಿಜವಾಗ್ಲು ಆಕೆ ಒಬ್ಬರ ವಿಚಾರದಲ್ಲಿ ಅವರು ಉಲ್ಲೇಖ ಮಾಡಿದರೆ ಪಡಿಯಪ್ಪ ನಂದೋಡ್ಗಿ ಅಂತ ಹೇಳಿ ಉರ್ಫ್ ಆನಂದ್ ಅಂತ ಹೇಳಿ ಅವ್ರನ್ನ ಹೆದರಿಸ್ಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ನೌಕರರಂತೆ ಆಕೆ ಕರೆ ಮಾಡಿ DC ಕಮಿಷನರ್ ಅಂತ ಹೇಳಿ ಹಂಗೆ
307 ಮರ್ಡರ್ ಕೇಸ್ ಆಗಿದೆ ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ. ಹಾಗೆ ಮಮತಾ ನಾಯಕ್ ಅನ್ನೋರು ವಿಚಾರದಲ್ಲಿ ಆ ರೀತಿ ಬಂದಾಗ ಒಬ್ರು ವಕೀಲರು ಅವ್ರಿಗೆ ಜಾಮೀನು ಮಾಡಿಸಿದಾಗ ಅವರನ್ನು ಕಾಡಿದ್ದಾರೆ ಅನ್ನೋ ಉಲ್ಲೇಖದಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೇಡಮ್ ಅವ್ರದ್ದು ಈ ರೀತಿ ಪ್ರವೃತ್ತಿ ಇರುವಾಗ ಸಮಾಜ ಕಲ್ಯಾಣ ಇಲಾಖೆ ನಂತರ ಅಲ್ಲಿ ಸರೋಜನ್ ಅವ್ರಿಗೆ ಕಾಲ್ ಮಾಡಿದ್ದು ಒಂದು 3-4 ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೊಟ್ಟಿದ್ದಾರೆ. ಸರೋಜಾ ಅಂತ ಹೇಳಿ ಟೌನ್ ಪೊಲೀಸ್ ಸ್ಟೇಷನ್. ನಂತರ ಇಲ್ಲಿ ಅವ್ರಿಗೆ ಓಲ್ಡ್ ಹುಬ್ಳಿನಲ್ಲಿ ಅಟ್ರಾಸಿಟಿ ಕೇಸ್ ಆಗಿದೆ ಅಂತ. ಹಾಗೆ ಇವೆಲ್ಲವನ್ನ ತಗೊಂಡು ನನ್ನನ್ನು ಅಷ್ಟೇ ಕಾಡೋದಲ್ಲ, ಎಲ್ಲರನ್ನು ಕಾಡುವ ಪ್ರವೃತ್ತಿ ಅವರು ಹೊಡೆದಿದ್ದಾರೆ. ಇಲ್ಲಿ ಪಡಿಯಪ್ಪ ನಂದೋಡ್ಗಿ ಅವರಿಗೆ ಆಕೆ ಯಾವ ರೀತಿ ಯಾಮಾರಿಸ್ತಾರೆ, ಜೊತೆಗೆ ಗೌರ್ಮೆಂಟ್ ನೌಕರರು ಅಂತ ಅವ್ರು ಹೇಳಿದಾಗ ಆಮೇಲೆ ಹೇಳ್ತಾರೆ ತಪ್ಪು ತಿಳ್ಕೊಬೇಡ್ರಿ, ನಾವು ಈ ಕೇಸ್ನಲ್ಲಿ ನೀವು ಬೇಲ್ ತಗೊಳ್ರಿ ಅಂತ ಹೇಳಿ ಸಜೆಷನ್ ಮಾಡ್ದಂಗೆ ಮಾಡ್ತಾರೆ ಗೀತಾ ದಿವಟೆ ಅನ್ನೋರ ಹೆಸರಲ್ಲಿ. ಈಗ ಧಾರವಾಡಕ್ಕೆ ಬಂದು ಮಾತಾಡದೆ ಅನ್ನಾಗ ಬೇರೆ ರೀತಿಯಿಂದ ಅವ್ರು ಹೇಳ್ತಾರೆ. ಅಂದ್ರೆ ಸರ್ಕಾರಿ ನೌಕರರು ಅಂತ ಹೇಳಿ ಹಿಂಗ ಯಾಮಾರಿಸೋವಾಗ ಸಮಾಜ ಕಲ್ಯಾಣ ಇಲಾಖೆಯವರು ಏನ್ ಕ್ರಮ ಕೈಗೊಂಡ್ರು, ಇಲ್ಲಿ ಕಮಿಷನರ್ ಏನ್ ಕೈಗೊಂಡ್ರು, DC ಅವ್ರು ಏನ್ ಮಾಡಿದ್ರು, DDP ಅವರು ಅಲ್ಲಿ ಪದೇ ಪದೇ ಅಲ್ಲಿ ಹೋಗಿ ಮಾತಾಡುವಾಗ ಅಂದ್ರೆ ಏನ್ ಮಾಡಿದ್ರು ಅವ್ರನ್ನ ಯಾಕೆ ಬಿಡ್ತಾ ಇದ್ದಾರೆ? ಯಾಕಂದ್ರೆ ಅವ್ರು ಯಾರು ಧ್ವನಿ ಎತ್ತಾರ ಅವ್ರ ಮೇಲೆ ಒಂದು ಅರ್ಜಿ ಗುಜರಾಯಿಸ್ಬಿಡ್ತಾರೆ. ಈ ರೀತಿ ಆಗಿರೋದ್ರಿಂದ ಅವ್ರು ಬೆಳಿಲಿಕ್ಕೆ ಕಾರಣ ಯಾಕೆ ಬೇಕು ಬಿಡಪ್ಪ ಅಂತ ಅನ್ನೋ ಅರ್ಥದಲ್ಲೇ ಆಗಿದೆ. ಬಟ್ ನಾನ್ ಹಿಂಗ್ ಮಾಡೋದಿಲ್ಲ. ಅವ್ರು ಎಷ್ಟೋ ಫೇಸ್ಬುಕ್ ನಲ್ಲಿ ಅವ್ರು ಸ್ವಾಮೀಜಿಯವ್ರ ಬಗ್ಗೆ ಅದು ಇದು ಸಮಾಜದ ಬಗ್ಗೆ ಹಾಕೊಂಡು ಹೋಗ್ತಾರೆ. ಅದಕ್ಕೆ ನಮಗೆ ಸಂಬಂಧ ಇಲ್ಲದ ವಿಚಾರ ಏನಾದ್ರೂ ಮಾಡ್ಕೊಳ್ಳಿ, ಅವ್ರಿದೆ, ಅವ್ರ ಸಮಾಜ ಇದೆ, ನಮ್ಮ ಸಮಾಜನೇ ಬೇರೆ. ಹಿಂಗಾಗಿ ವಕೀಲರವರು ಅಂತ ಹೇಳಿ ಸಮಾಜದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಆತಂಕ, ಅಂದ್ರೆ ಇದು ಆತಂಕದ ವಿಚಾರ. ಈಗ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ತನಿಖೆ ಮಾಡಿಸ್ತಾ ಇದ್ವಿ. ಇಲ್ಲಿ ಸುವರ್ಣಲತಾ ಗದ್ಗೆಪ್ಪವರು ಗೀತಾ ದಿವಟೆ ಆದ ಕಥೆಯನ್ನ, ಹಾಗೆ ಸರ್ಕಾರಿ ನೌಕರರು ಅಂತ ಹೇಳಿ ಕೇಸ್ ವರ್ಕರು ಅಂತ ಹೇಳಿ ಈ ಕೇಸ್ ಫೈಲು ನಮ್ಮ ಹತ್ರ ಇದೆ ಅದು ಇದು ಅಂತ ಹೆಂಗೆ ಹೇಳ್ತಾರೆ ನಿಮ್ಗೆ ನೋಡಿ ಸರ್. ಈ ಆಡಿಯೋ ಕೇಳಿ, ಕಡೆಗೆ ಇದು ಜಗತ್ತಿಗೆ ಪರಿಚಯಿಸಿ ಈ ಆಡಿಯೋನ, ನಂತರ ಗೊತ್ತಾಗತ್ತೆ ಅವ್ರು ಈ ರೀತಿ ಎಷ್ಟು ಮಾಡಿರಬಾರ್ದು ಅಂತ ಹೇಳಿ ಇಲ್ಲಿ ಪೊಲೀಸ್ ಅವರು ತನಿಖೆ ಮಾಡಬೇಕು. ನಂತರ ಇಲಾಖೆಯವರು, ವಿಶೇಷವಾಗಿ DC ಅವರಿಗೆ, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯರ ಹಿರಿಯರಿಗೆ ಇದನ್ನ ಅರ್ಪಿಸ್ತಾ ಇದ್ದೀನಿ. ಆಡಿಯೋ ಅನ್ನೋ ಅರ್ಥದಲ್ಲಿ ಹಿರೇಮನಿಯವರು ಆಡಿಯೋ ಕಳಿಸಿದ್ದಾರೆ. ಧಾರವಾಡದಿಂದ ಮಾತಾಡುದ್ರಿ? ಏನ್ರೈತ್ರಿ? ಧಾರವಾಡದಿಂದ ಸಮಾಜ ಕಲ್ಯಾಣ ಇಲಾಖೆ ಮಾತಾಡುದು. ಹಾ ಹೇಳ್ರಿ. ಅದು ಮತ್ತ ಅದು ಕೌಂಟರ್ ಕೇಸ್ ಆಗೈತಂತಲ್ರಿ? ಯಾವ್ದ್ರಿ? ಅದು ರೆಕಮೆಂಡ್ ಆಗಿತ್ತಲ್ಲ, ಆಮ್ಯಾಗ ಅದು ಇನ್ಸ್ಪೆಕ್ಷನ್ ರಿಪೋರ್ಟ್ ಕರೆಕ್ಟ್ ಆಗಿಲ್ಲ, 3 ದಿನ ಸಬ್ಮಿಟ್ ಆಗಿಲ್ಲ, ಆಮ್ಯಾಗ ಅದು ಕೌಂಟರ್ ಕೇಸ್ ಆಗೈತೆ ಅಂತ ಹೆಲ್ಡಪ್ ಆಗೈತ್ ನೋಡ್ರಿ. ಅದು ಹೌದ್ರಿ. ತಾವ್ಯಾರು ಮಾತಾಡೋದ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಗೀತಾ ದಿವಟೆ ಅಂತ ಮಾತಾಡುದ್ರಿ. ಗೀತಾ ದಿವಟೆ? ಹೌದ್ರಿ. ಹೌದ್ರಿ, ಆಯ್ತವ್ರಿ, ನಾ ಮಾತಾಡ್ತೀನಿ ಅಲ್ಲಿ ಹೋಗಿ. ಎಲ್ಲಿ ಹೋಗಿ ಮಾತಾಡ್ತೀರಿ? DC ಆಫೀಸ್ಗೆ ಹೋಗಿ ಮಾತಾಡ್ತೀನಿ ತೋರಿ. DC ಆಫೀಸ್ಗೆ ಹೋಗ್ರಿ, ಆಮೇಲೆ ಕಮಿಷನರ್ ಆಫೀಸ್ಗೂ ಹೋಗ್ರಿ. ಆಯ್ತವ್ರಿ, ಹೋಗ್ತೀನಿ. ಹೋಗಿ ಭೇಟಿಯಾಗಿ ಮಾತಾಡ್ ಬರ್ರಿ. ಆಯ್ತ್ರಿ, ಆಯ್ತು. ಆಮೇಲೆ ಕೌಂಟರ್ ಕೇಸ್ ಆಗೈತೆ, 307 ಮರ್ಡರ್ ಕೇಸ್ ಆಗೈತಿ. ಆಯ್ತವ್ರಿ, ಆಗ್ಲಿ ಅದು. ಆಮೇಲೆ ನಿಮ್ ಒಬ್ರ ಮ್ಯಾಗೆಲ್ಲ 12 ಮಂದಿ ಮ್ಯಾಗ ಆಗೈತಲ್ಲ ಅದು? ಯಾರೇನೋ ನಂಗೆ ಗೊತ್ತಿಲ್ರಿ, ನಾನ್ ಮಾಡಿದ್ದೆ ಅವ್ರ ಮೇಡಮ್ ಅವ್ರ ಮ್ಯಾಗ. 12 ಮಂದಿ ಕೂಡಿ ಎಲ್ಲ ಅವ್ರು ಮರ್ಡರ್ ಮಾಡಕ್ ಸಂಚು ಮಾಡಿರಿ ಅಂತ ಹೇಳಿ ಏನೋ ಆಗೈತ್ರಿ ಅದು ಕೇಸ್. ಅದೇನೋ ನನ್ಗೆ ಗೊತ್ತಿಲ್ರಿ, ನಾ ಮಾಡಿದವ್ರ ಒಬ್ಬರ ಮ್ಯಾಗ. ಅವ್ರು ಯಾರು ಏನೋ ಉಳಿಕಿದವ್ರ ನಂಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ನಿಮ್ಗ ಅವ್ರ ಹೆಸರು ಹೆಂಗ್ ಗೊತ್ತಾತ್ರಿ? ಹಿಂಗ್ ಮಾಡ್ಬೇಕಂದ್ರ ನಿಮ್ ಪರಿಚಯ ಇತ್ತ ಮೊದ್ಲ? ಯಾರ್ರಿ? ಆ ಮೇಡಮ್ ಅವ್ರದ ಹೆಸರು ಪರಿಚಯ ಇತ್ತ? ಮೇಡಮ್ ನಂಗೆ ಪರಿಚಯ ಇಲ್ಲ ಮೇಡಮ್, ಯಾರ ನನ್ಗೆ ಗೊತ್ತಾಯಿಲ್ರಿ. ಮತ್ತೆ ಅವ್ರದೆಲ್ಲ ಹೆಸರು ಹೆಂಗ್ ಗೊತ್ತಾತ್ರಿ ನಿಮ್ ಕಂಪ್ಲೇಂಟ್ ಕೊಡಾಕ? ಯಾರ್ದ್ರಿ? ಅವ್ರದ್ದು ಹೆಸರದ ಹೆಂಗ್ ಗೊತ್ತಾತ್ ನಿಮಗ? ನಾನು KIMS ನಾನು ಮುಕ್ಕೊಂದಾಗ ನನ್ನ ಪೊಲೀಸರು ಕೇಳಿದ್ರ, ಮರನೇ ದಿನ ಅವ್ರಿಗೆ ನನ್ಗ ಅವ್ರ ಹೇಳಿದ್ರಿ. ಅವ್ರಿಗೇನ್ ಕನಸ್? ಆಮೇಲೆ ಅಲ್ಲೇ ನಮ್ಮ ಫ್ರೆಂಡ್ ಒಂದಿಬ್ರು ಮಂದಿ ನಾ ಬಿದ್ದಾಗಲೇ ನೀವು ನನಗೇನು ಹೊಡೆದ್ ಹೋದ್ರಲ್ಲ ಅವ್ರ, ಅವಾಗ ನಾ ಅಲ್ಲಿ ಬಿದ್ದು ಗುಟ್ಲೇನ. ಆಮೇಲೆ ಅವ್ರ ಒಂದಿಬ್ರು ನನ್ನ ಫ್ರೆಂಡ್ಗಳು ಹೇಳಿದ್ರ ನಂಗ, ಎಂತಲ್ಲಿ ಇರ್ತಾರ ಮೇಡಮ್ ಅವ್ರವ್ರ ಅಂತಂದೆ. ಘಟನೆನ ನಡೆದಿಲ್ಲ, ಫೋಟೋ ವಿಡಿಯೋನೇ ಇಲ್ಲ, ಇದು ಅಟೆಂಪ್ಟ್ ಮರ್ಡರ್ ಅಂತ ಹೇಳಿ ಕೌಂಟರ್ ಕೇಸ್ ಆಗೈತ್ ನೋಡ್ರಿ. ಆಗಲ್ ತೋರಿ, ಆಗ್ಲಿ. ನೀವ್ ಸ್ವಲ್ಪ ಹುಷಾರಿರ್ರಿ. ನೀವ್ ಸ್ವಲ್ಪ ಹುಷಾರಿರ್ರಿ. ನಾ ಯಾಕೆ ಹುಷಾರಾಗಿರ್ಬೇಕ್ರಿ? ಮತ್ತೀಗ ಅಟೆಂಪ್ಟ್ ಮರ್ಡರ್ ಕೇಸ್ ನಾನು ಮಾಡಿದ್ರಿ.
ನೋಡ್ರಿ ಬಾಳ ಈಗ 12 ಮಂದಿ CDR ಒಳಗ್ ಸಿಕ್ಕದ್ರಿ ನಂಬರು. ಇನ್ನು 32 ಜನ ಅಲ್ರಿ, ಇನ್ನು 32 ಜನ ತನಿಖೆ ಒಳಗ್ ಅದಾರಂತ ನಮ್ಮ ಕಮಿಷನರ್ ಆಫೀಸ್ ಇಂದ ನಿನ್ನೆ ರಿಪೋರ್ಟ್ ಬಂದದ. ಅದಕ್ಕ ನಾವ್ ಇವತ್ ಫೋನ್ ಹಚ್ಚೇವಿ ನಿಮಗ. ಆಯ್ತು 37 ಮಂದಿ ಇನ್ನೂ ಸಂಶಯಾಸ್ಪದ ಜನ ಅದಾರ. 12 ಮಂದಿ ಮ್ಯಾಗ FIR ಆಗೇತಿ. ಅದ್ ಅಟೆಂಪ್ಟ್ ಮರ್ಡರ್ ಆಗಿದ್ದೆ ಎಲ್ಲ. ಅವ್ರಿಗ್ ನೀವ ಕಾಲ್ ಮ್ಯಾಗ ಏನೋ ಗಾಡಿ ಹಾಸಿ ಅವ್ರಿಗ್ ತಡಿವಿ, ಅವ್ರಿಗ್ ನ್ಯಾಯ ಜಗಳ ತೆಗದು ಕೆದರ್ನೆ ತೆಗದು ಬೇಕಂತ ಮೋನಿರಮ್ಮ ನೀವು ನಿಮ್ಮೆಲ್ಲ ಕಾಲ್ ಲಿಸ್ಟ್ ನಾಗ ಸಿಕ್ಕಾವಂತ. CDR ಐತಂತ. CDR ಲಿಸ್ಟ್ ನಾಗ ಎಲ್ಲ ಪೊಲೀಸ್ ತನಿಖೆ ಒಳಗ್ ಗೊತ್ತಾಗ್ಬಿಟ್ಟೈತಿ ಅದು. ಮೊದ್ಲಿಗೆ ನೀವು ಅವ್ರ ಕಾಂಟ್ಯಾಕ್ಟ್ ನಾಗ ಅದೀರಿ, ಸಂಚ್ ಮಾಡಿರಿ ಪ್ರೀ ಪ್ಲಾನ್ಡ್ ಅನ್ನೋದು ಎಲ್ಲ ಪೊಲೀಸ್ ತನಿಖೆ ಒಳಗ ಬಯಲಾಗೈತಿ ನೋಡ್ರಿ ಅದು. ಆಯ್ತು ನಾ ಮಾತಾಡ್ತೀನಿ ಪೊಲೀಸ್ ಸ್ಟೇಷನ್ ದಾಗ. ಪೊಲೀಸ್ ಸ್ಟೇಷನ್ ಮಾತಾಡ್ಬೇಡ್ರಿ ನೀವು. ನೀವು ನನಗ್ ಯಾರ ಕರೆದು ಮಾತಾಡಿದ್ರು ನಾನು ಉತ್ತರ ಕೊಡ್ತೀನಿ ಅವ್ರಿಗೆ. ಅಲ್ರಿ ಸರ್, ನಿಮಗ್ ಕರಿಯೋದಿಲ್ಲ, ಕ್ರಮ ತಗೋತಾರ್ರಿ. ಯಾಕಂದ್ರ ಮೇಡಮ್ ನಾನು ತಗೋತೀನಿ. ಆಮ್ಯಾಗ ಇನ್ನೊಂದ್ ಏನ್ ತಪ್ಪಾಗ್ಯದ ಗೊತ್ತ್ರಿ ನಿಮ್ದ? ಸಿದ್ದಾರೂಢ ಮಠದಿಂದ ಬಂದೇವಿ ಅಂತ ಹೇಳಿ ಮಾಡಿಲ್ಲ ಮೇಡಮ್ ಅವ್ರೆ. ಹ್ಞೂನ್ರಿ, ನೀವು ಅವ್ರ ಸಪೋರ್ಟ್ ಮ್ಯಾಗ ಮಾತಾಡಕ್ ಹೋಗ್ಬೇಡ್ರಿ. ಇಲ್ಲ ಸರ್, ನಾ ರಿಯಾಲಿಟಿ ಒಳಗ್ ಯಾಕೆ ಹೇಳಕತ್ತೀನಿ ಮೇಡಮ್ ಅವ್ರೆ ಕೇಳ್ರಿ. ಒಂದ್ ನಿಮಿಷ ಕೇಳ್ರಿ. ತಿಳ್ಕೊಬೇಡಿ ಸರ್. ಮೇಡಮ್ ಅವ್ರೆ ಒಂದ್ ನಿಮಿಷ ಕೇಳ್ರಿ ಮೇಡಮ್. ನಿಮ್ದು ಡ್ಯೂಟಿ ಏನು ಅದಷ್ಟ ಮಾಡ್ರಿ. ನನಗ 10 ಮಂದಿ 12 ಮಂದಿ ಸರ್, ನನ್ ಡ್ಯೂಟಿ ನಾನ್ ಎದಕ್ ಮಾಡ್ಲಿ? ನಿಮ್ ಕ್ಲೂ ಕೊಡಕತ್ತೇನಂದ್ರ ನನಗ ಅವೆಲ್ಲ ಬೇಕಾಗಿಲ್ಲ. ನನಗ ಏನ್ ಡಿಪಾರ್ಟ್ಮೆಂಟ್ ಐತಿ ನಾ ಮಾತಾಡ್ಕೊಂತೀನಿ ಡಿಪಾರ್ಟ್ಮೆಂಟ್. ಸರ್ ಹಂಗಲ್ರಿ, ಡಿಪಾರ್ಟ್ಮೆಂಟ್ ನವ್ರ ನಾವು ನಿಮ್ ಕ್ಲೂ ಯಾಕೆ ಕೊಡಕತ್ತೇವ? ರೆಡಿ ಆಗ್ರಿ ಅಂತ ಹೇಳಿ ಕೊಡ್ಲಿಕತ್ತೇವಿ. ಒಂದು ತಪ್ಪು ನಿಮ್ದು ಏನಾಗ್ಯದ ಅಂದ್ರ, ನೀವು ಶಿವಶಂಕರ್ ಕಾಲನಿಯಿಂದ ಬಂದಿದ್ದಂತ CDR ದೊಳಗ್ ಬರ್ತದ ಲೊಕೇಶನ್. ನೀವು ಸಿದ್ದಾಮಠದಿಂದ ಬರಾಕತ್ತೇವ ಅಂತ ಹೇಳಕತ್ತೀರಿ. ನಿಮ್ಗ ರೆಡಿ ಆಗ್ರಿ ಅಂತ ನಾ ಕ್ಲೂ ಕೊಡಕತ್ತೇನ್ರಿ ಸರ್ ಬ್ರದರ. ನಾ ನಿಮ್ಗ ತಪ್ಪು ಮಾತಾಡಕತ್ತಿಲ್ಲ. ನಿಮ್ಗ ನಾನ್ ಅವ್ರಿಗೆ ಸಪೋರ್ಟ್ ಮಾಡ್ಲಿಕತ್ತಿಲ್ಲ. ನಾನು ಕಾಯ್ದೆ ಪ್ರಕಾರ ನಿಮಗ್ ಯಾಕೆ ಸಪೋರ್ಟ್ ಮಾಡ್ಕತ್ತೇನಂದ್ರ, ನಮ್ಮ ಮನೆಯೊಳಗು ಕಾಯ್ದೆ ಪ್ರಕಾರ ಮಾತಾಡೋರು ಎಲ್ಲಾರ ಅದಾರ. ನನಗೂ ಗೊತ್ತೈತಿ ನಾನು ಏನ್ ಮಾಡ್ಬೇಕು ನಾನು ಮಾಡೀನಿ. ಅದು ಮುಂದೆ ಏನಾಕೈತಿ ಕೋರ್ಟ್ ಒಳಗ ನೋಡೋಣ. ಅಲ್ರಿ, ನೀವು ರೆಡಿ ಆಗ್ರಿ, ಸಿದ್ದಾಮಠದಿಂದ ಬರಾಕತ್ತಾಗಂತ. ಅದ್ರ ನಾ ಕೋರ್ಟ್ ಒಳಗ ಏನ್ ಹೇಳ್ಬೇಕು ನಾ ಹೇಳ್ತೀನ್ರಿ ಜಡ್ಜ್ ಮುಂದೆ. ಕೋರ್ಟ್ ಹೋಗುದಿಲ್ರಿ ಅದು. ನೀವು ಬೇಲ್ ತಗೋಬೇಕು ನೋಡ್ರಿ. ಏನ್ ಸರ, ನೀವು ಬೇಲ್ ತಗೋಬೇಕಾಗತ್ತ. ನೀವು ಬೇಲ್ ತಗೋಬೇಕಾಗತ್ತ. ತಗೊಂತೀನಲ್ರಿ. ತಗೋರಿ ಸರ. ಯಾಕಂದ್ರೆ ಮಹಿಳಾ ದೌರ್ಜನ್ಯ ನಾನ್ ಅವೇಲೇಬಲ್ ಆಗೈತಿ. ಏನ್ ಸರ, ನಾನ್ ಅವೇಲೇಬಲ್ ಆಗೈತಿ ನೋಡ್ರಿ. ನಿಮ್ ಜೋಡಿ ಚೀರ್ಕೊಂತ ನಾವ್ ಒಳ್ಳೇದಾಗ್ಲಿ, ನಮ್ಮ ಮಂದಿಗ್ ಸಿಗುದು ದುಡ್ಡು ಸಿಗ್ಲಿ ಅಂತ ನಾವ್ ಹೇಳಕತ್ರ. ಆಮೇಲೆ ಅಷ್ಟೇನೆ ಸರ, ನಿಮ್ಗ್ ಒಳ್ಳೇದಕ್ಕ ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಂತ ಕೇಳಿದೆ ಸರ. ಆಮೇಲೆ ಏನ್ ಇನ್ಫಾರ್ಮೇಶನ್ ಅಂದ್ರ, ನಿಮ್ದು ಫೈಲು ಕಮಿಷನ್ ಆಫೀಸಿಗೆ ತರಿಸ್ಕೊಂಡಾರ ನಿನ್ನೆ. ಮತ್ತ ಅಲ್ಲಿಂದ ಒಂದ್ ರಿಪೋರ್ಟ್ ನಮ್ಗ್ ಕಳ್ಸಿದಾರ್ರಿ. ಏನ್ ಸರ, ನೀವು ಎಕ್ಸೈಟ್ ಆಗ್ಬೇಡ್ರಿ. ನಾನ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿನ್ ಬೇರೆದವ್ರಿಗೂ ಹೇಳ್ಬೇಡ್ರಿ. ಈಗ ನಮಗ್ ಗೊತ್ತಾಗೈತ್ ಮೊದ್ಲು ಅಂತ ಹೇಳಿ ನಾವು ನೌಕರಿ ಮಾಡ್ತಿರ್ತೀವಿ. ಏನ್ ಸರ್, ನಮ್ದು ಗೌರ್ಮೆಂಟ್ ನೌಕರಿ ಇರ್ತಾವ. ನೀವ್ ಏನ್ ಮಾಡಿ ಸರ್, ಇದಕ್ಕೆ ಏನ್ ರೆಡಿ ಆಗ್ಬೇಕು ಅಷ್ಟ್ ರೆಡಿ ಆಗ್ರಿ ಅನ್ನೋದಕ್ಕ ನೀವು ಕೊಡ್ಲಿಕ್ಕೆ ಫೋನ್ ಹಚ್ಚೀನಿ ನೋಡ್ರಿ. ಒಂದ್ ಒಳ್ಳೆ ನಿಮ್ಗೆ ಹೆಲ್ಪಿಂಗ್ ಅಂತ ಹಚ್ಚೀನಿ. ನೀವ್ ನಮ್ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ನಾವೇನ್ ರೊಕ್ಕ ಕೊಡುದು ನಮ್ಮ ಮನೆಯಿಂದ ಕೊಡುದಿಲ್ಲ ಸರ್. ಹೌದ್ರಿ, ಇಷ್ಟ ನಿಮ್ಗ ಮಾಹಿತಿ ಕೊಡಕ್ಕೆ ನಾನು ಫೋನ್ ಮಾಡಿದ್ರಿ. ಗೊತ್ತಾತ್ರಿ ಸರ್. ಆಮ್ಯಾಗ ನೀವು ಬೇಲ್ ತಗೊಂಡ್ರು ಒಳ್ಳೇದಂತ ಹೇಳಿಕತ್ತೇನ್ರಿ ನಾ. ಯಾಕಂದ್ರೆ ಹೌದ್ರಿ, ಯಾಕಂದ್ರ ನಾನ್ ಅವೇಲೇಬಲ್ ಆಗೇತ್ರಿ. 307 ಏನ್ರಿ ಅಟೆಂಪ್ಟ್ ಮಾಡ್ರ ಕೇಸ್ ಆಗೈತಿ. ಬೇಲ್ ತಗೊಂಡ್ರೆ ಬಾಳ ಒಳ್ಳೇದ್ ನೋಡ್ರಿ. ನಾವೆಲ್ ವಿಷಯದಾಗ ಹೇಳಕತ್ತೇನಿ. ಮುಂದಿಂದ ನಿಮಗ್ ನಾನ್ ಕೇಸ್ ಮಾಡ್ದವ, ನಾನ್ ಯಾಕೆ ಬೇಲ್ ತಗೋಬೇಕ್ರಿ? ನೋಡ್ರಿ ಸರ, ನಾ ಕಾಯ್ದೆ ಹೆಂಗೈತಿ ಹೇಳೇನ್ರಿ ಸರ್. ಮೇಡಮ್ ಅವ್ರ ಕೇಳ್ರಿ, ನನ್ ಮ್ಯಾಗ ಕೇಸ್ ಆಗಿಲ್ಲ. ಫಸ್ಟ್ ಮಾಡಿದ್ದ ನಾನ್ ಫಸ್ಟ್ ಅವ್ರ ಮ್ಯಾಗ, ಆಮೇಲೆ ಅವ್ರು ನನ್ ಮ್ಯಾಗ ಮಾಡ್ರಿ. ನಾನ್ ಯಾಕ್ರ ಬೇಲ್ ತಗೋಬೇಕ್ರಿ? ಒಂದ್ ಸೆಕೆಂಡ್ ಇಲ್ರಿ. ಈಗ ನಿಮ್ ಕಡೆ ಮೊಬೈಲ್ ಐತಲ್ ಸರ, ಅದು ಏನಂತೀರಿ ನೀವು, ಅದ್ರೊಳಗ ಇದು ಬರ್ತದ್ರಿ ಸರ, ಇಂಟರ್ನೆಟ್ ಆನ್ಲೈನ್ ಓಪನ್ ಆಗ್ತೈತ್ರಿ, ಗೂಗಲ್ ಸರ್ಚ್ ಆಗ್ತೈತ್ರಿ ಸರ.
ಅಲ್ರಿ ನಿಮ್ದು ಬಟನ್ ಮೊಬೈಲ್ ಐತೆ ಎಂತ ಮೊಬೈಲ್ ಐತೆ ಹೇಳ್ರಿ? ಮೇಡಮ್ ಅವ್ರ ನಿಮ್ಗೆ ಎದಕ್ ಬೇಕವೆಲ್ಲ? ಅಲ್ರಿ ಅದಲ್ಲ ಹಾ? ನೀವು ಡ್ಯೂಟಿ 307 ಮಾಡ್ರಿ, ನೀವೆಲ್ಲ ಇದು ಯಾಕೆ ನನ್ನ ಕಡೆ ಮಾತಾಡೋದ? ಅದಲ್ರಿ ನಾ ಹೇಳೋದ್ ಅರ್ಥ ಮಾಡ್ಕೋರಿ. 307 ಅವೈಲೇಬಲ್ ಐತೆ ಇಲ್ಲೋ ನೋಡ್ರಿ ಅಂತ ಮೊಬೈಲ್ ಹೇಳಿಕತ್ತೇನ್ರಿ. ಯಾವ್ದೈತಿ ಅದೈತಿ ಇದೈತಿ ನನ್ನ ಕಡೆ ಯಾವ್ದಾರ ಇರ್ಲಿ, ನಿಮ್ಗೆ ಎದಕ್ ಬೇಕ್ರಿ ಮೇಡಮ್? ಹೌದಲ್ರಿ 307 ಮರ್ಡರ್ ಕೇಸ್ ಆಗ್ಲಿ ನಾನು ಅದು ಅವೈಲೇಬಲ್ ಐತೋ ಇಲ್ಲೋ ನೋಡ್ರಿ ಅನ್ನಕತ್ತೀನಿ. ಮೇಡಮ್ ಅವ್ರ ಫಸ್ಟ್ ಕೇಸ್ ಮಾಡೋದ ನಾನು. ಸರ್ ಅದಲ್ರಿ ನಾ ಬೇಲ್ ತಗೋ ಅನ್ನೆಲ್ಲ, ಬೇಲ್ ತಗೋಬೇಕೋ ಬೇಡ ನಾನೇ ಅನ್ನೋದು ತಗೋಬೇಕ್ರಿ ಬೇಲ್? ನೀವು ಗೂಗಲ್ ಒಳಗ್ ಹೋಗಿ 307 ನೋಡ್ರಿ ಅಂತ ಹೇಳಿಕತ್ತೀನಿ. ನಾನೇ ನೋಡ್ಬೇಕ್ರಿ? ಅಲ್ರಿ ನಿಮ್ ಫೋನ್ ತಗೊಂಡ್ ನಾ ಏನ್ ಮಾಡ್ಬೇಕು, ನನ್ ಫೋನ್ ತಗೊಂಡ್ ನೀವೇನ್ ಮಾಡ್ಬೇಕು? 307 ಮರ್ಡರ್ ಕೀಪ್ಯಾಡ್ ಆಯ್ತು, ದೊಡ್ಡದಾಯ್ತು, ಸಣ್ಣದಾಯ್ತು, ಅವೆಲ್ಲ ನೀವೇ ಕೇಳಕತ್ತೀರಿ ನನ್ನ ಕಡೆ. ನನ್ನ ಕಡೆ ಯಾವ್ದಾರ ಮೊಬೈಲ್ ಇರೋರ್ಲಕ್ಕ ನಿಮ್ಗೆ ಎದಕ್ ಇವೆಲ್ಲ ನಿಮ್ಗೆ ಎದಕ್ರಿ ಮೇಡಮ್? 307 ಅವೈಲೇಬಲ್ ಐತೆ ಇಲ್ಲೋ ನೋಡ್ರಿ. ಆಗ್ಲಿರಿ ಅವೈಲೇಬಲ್ ಇಲ್ಲ ಅದು, ಅದಕ್ಕ ನೀವ್ ಬೇಲ್ ತಗೋರಿ ಅಂತ ಹೇಳಿಕತ್ತೇನ್ರಿ. ಆಯ್ತು ರೀ, ನೋಡೋಣ ಅದ ಏನಕ್ಕೆ ಆಗ್ಲಿ. ಸರ್ ನಿಮ್ ಕೇಸ್ ವರ್ಕರು ನಾನ್ ಅದೇನಿ. ನನಗೆ ಇದು ಕಾಂಪ್ಲಿಕೇಶನ್ ಬಾಳ ಆಗ್ಲಿಕತ್ತೈತ್ರಿ ಸರ್. ಏನ್ರಿ ನೀವ್ ಬಂದ್ ಮಾತಾಡ್ರಲ್ಲ, ಏನ್ ಸರ್ ಎದ್ರಾಬಾದ್ರ ಕರೆದು ಮಾತಾಡ್ರಿ. ನೀವ್ ಯಾಕೆ ನನ್ನ ಕೈ ಫೋನ್ ಇವೆಲ್ಲ ಹೇಳಕತ್ತೀರಿ? ಸರಿ ನಾನು ನಿನ್ನ ಕೇಸ್ ವಾಪಸ್ ತಕೊಂಡ್ರ ಅವ್ರು, ಇದು ಫೈಲ್ ತರಿಸ್ಕೊಂಡ್ರ ನಿಮ್ದು. ಕೇಸ್ ವರ್ಕರು ನಾನ್ ಅದೇನಿ. ನೀವು ಧಾರವಾಡ ಇಲ್ಲಿ ಆಫೀಸಿಗೆ ಬಂದ್ ನನಗ್ ಭೇಟಿ ಆಗ್ರಿ. ಆಯ್ತು ರೀ, ನಾ ಬರ್ತೀನಿ, ಬಂದ್ ಭೇಟಿ ಆಯ್ತ್ರಿ, ಗೀತಾ ಡ್ಯೂಟಿ ರೀ. ಗೀತಾ ಡ್ಯೂಟಿ ರೀ. ಡ್ಯೂಟಿ ನೀವ್ ಬೇಲ್ ತಗೋಬೇಕೋ ಬೇಡ ಅನ್ನೋದು ನಾ ಹೇಳುದಿಲ್ರಿ, ನಮ್ ಹೈಯರ್ ಆಫೀಸರ್ ಹೇಳ್ತಾರ ನಿಮ್ಗೆ. ಆಯ್ತು ರೀ, ನಾ ಬಂದ್ ಮಾತ್ ಭೇಟಿ ಆಮೇಲೆ ನಿನ್ನೆ ಕಮಿಷನ್ ಆಫೀಸಿಗೆ ನಿಮ್ ಫೈಲು ವಾಪಸ್ ಹೋಗೈತಿ. ಹಾ ಸರ್, ಇಷ್ಟು ವಿಷಯ ತಿಳಿಸೋದು ನನ್ನ ಕರ್ತವ್ಯ ಇತ್ತು ಸರ್, ಯಾಕಂದ್ರೆ ಕೇಸ್ ವರ್ಕರು ನಾನಿದ್ದೆ. ಮೇಡಮ್ ಅವ್ರ ನೀವ್ ಕೇಸ್ ವರ್ಕರ್ ಅಲ್ಲ, ನೀವು ಅದ್ರ ಬಗ್ಗೆ ಅದಿಷ್ಟ ಮಾತಾಡ್ರಿ. ನಿಮ್ ಕಡೆ ಯಾವ ಮೊಬೈಲ್ ಐತಿ, ನೀವು ಅದು ಇದು ಮಾಡ್ತೀರಿ ಇದು ಮಾಡ್ತೀರಿ, ನನಗ ಅವೆಲ್ಲ ಕೇಳಕ್ ಹೋಗ್ಬೇಡ್ರಿ. ನಾನು ಬೇಕಾದ್ ಮಾಡ್ತೀನಿ, ಮಾಡಿದ್ ಫಸ್ಟ್ ಕೇಸ್ ಮಾಡ್ದ ನಾನೇ. ನೀವ್ ಮಾಡಿದ್ದು ಬೇರೆ ಅನುಭವಿಸೋದ ನಾನೇ, ಕೇಸ್ ಮಾಡೋದ ನಾನೇ. ಅದೇನಾಕೈತಿ ಆಗ್ಲಿ, ನಾ ಮಾತಾಡ್ತೀನಿ ರೀ. ಪೊಲೀಸ್ ತನಿಖೆ ಪ್ರಕಾರ ಏನಾಗ್ತೈತೆ ಆಗ್ಲಿ ಸರ್, ಆತಿಲ್ರಿ ಮೇಡಮ್ ಅವ್ರ? ಹೇಳ್ರಿ. ಅನ್ಯಾಯ ಆಗಿದ್ದು ನನಗ, ಕೇಸ್ ಮಾಡೋದ ನಾನೇ. ನನ್ನ ಕಾಲ್ ನೋವು ನನಗ್ ಗೊತ್ತ. ನೀವೇನ್ ಕಾಲ ಅದೇನೇ ನೋಡಿಲ್ಲ ಏನಿಲ್ಲ. ನಾನು ಇರೋದ ಅಂಡಿಗೆ ಮತ್ ಅದ ಇನ್ನೊಂದ್ ಕಾಲ ಮುರಿದೋದ್ರೆ ನಾನು ಅದು ಮುರಿದ್ರೆ ನಾನು ಸುಮ್ನೆ ಕುಂದಿರ್ಲಿ? ಇಲ್ ಬಿಡ್ರಿ, ನಾನೇ ನಿಮ್ಗೆ ಪಾಪ ಅಂತೇನ್, ನಾನು ಪಾಪ ಅಂತೇನ್, ನಾನ್ ನಿಮ್ ಬಗ್ಗೆ ನೀವು ಅದು ಸಪೋರ್ಟ್ ನಮಗ್ ಮಾಡಿ ಹೇಳ ಮಾತಾಡ್ಬೇಕು. ನೀವೆಲ್ಲ ಹೇಳಕತ್ತಿದ್ ಹೆಂಗಂದ್ರ ಅದ್ ಮೇಡಮ್ ಅವ್ರ ಸಪೋರ್ಟ್ ಮಾತಾಡಕತ್ತೀರಿ ನೀವು. ಇಲ್ಲ ಸರ್, ನೀವ್ ತಪ್ಪು ತಿಳ್ಕೊಂಡ್ರಿ. ನಾ ಕಾಯ್ದೆ ಏನೈತಿ ಅದನ್ನ ಹೇಳೇನಿ. ನಾ ನಿಮ್ ಸಪೋರ್ಟಿಗೆ ನಿಂತೇನಿ, ನಿಮ್ ಮರಗ ಪಡಕತ್ತೇನಿ, ನಾನು ನಿಮ್ ಕನಿಕರ ಪಟ್ಟೇನಿ ನಾನು. ನಿಮ್ಗೆ ಇಷ್ಟ ಮಾತಾಡಕತ್ತಿರಲ್ಲ, ನೀವು ಎದ್ರ ಬರ್ತೀನಿ, ಬಂದ್ ಮಾತಾಡ್ತೀವಿ ಬರ್ರಿ ಸರ್. ಆಮ್ಯಾಗ ನಂದು ಕೇಸ್ ಫೈಲ್ ಅಂತೂ ಹೋಗೈತ್ ಸರ್. ಏನ್ರಿ ನಿನ್ನೆ ತರಿಸ್ಕೊಂಡ್ರಿ ವಾಪಸ್? ನಿಮ್ ಕೇಸ್ ಫೈಲ್ ವಾಪಸ್ ಹೋಗೈತಿ. ಕಮಿಷನರ್ ಆಫೀಸ್ನ ನಿಮ್ ಕೇಸ್ ಫೈಲ್ ಐತಿ. ನೀವ್ ಕಮಿಷನರ್ ಆಫೀಸ್ಗೆ ಭೇಟಿ ಆಗ್ರಿ, ಅಲ್ಲಿ ಏನಂತಾರ ಕೇಳ್ಕೊಂಡ್ ಬಂದ್ ನನಗ್ ಭೇಟಿ ಆಗ್ರಿ. ನಾನಾಗ ಭೇಟಿ ಆಗ್ಲಿ ರೀ? ಕೇಸ್ ಸರ್ಕಾರ ನಾ ಹೌದಿಲ್ರಿ ಸರ್, ಮತ್ ನಾನು ಎನ್ಕ್ವೈರಿ ಮಾಡಿ ನಾನು ಫಸ್ಟ್ ಮಾತಾಡೋದೀಗ ಅವ್ರ ಕಡೆ ಯಾರ ನೀವ್ ಏನ್ ಮಾತಾಡಕತ್ತಿರಲ್ಲ, ಹ್ಞೂನ್ರಿ, ನಿಮ್ಗೆ ಎದ್ರ ಬದ್ರ ಬಂದು ಕುಂತು ಮಾತಾಡಿ ಆಮೇಲೆ ನಮ್ ಕಮಿಷನರ್ ಕಡೆ ಹೋಗ್ತೀನಿ. ಆಫೀಸ್ಗೆ ಕರ್ಕೊಂಡ್ ಹೋಗ್ಯಾರ ನೋಡ್ರಿ. ಇದು ಆಯ್ತು, ಹೋಗ್ಲಿರಿ ಫೈಲ್ ತೆಗಿಸ್ಕೊಡ ಹೋಗ್ಲಿರಿ, ನಾ ಮಾತಾಡ್ತೀನಿ. ಇಲ್ಲ DC ಅವ್ರಿಗೆ ಭೇಟಿ ಆಗ್ಯಾರ, ನಮ್ ಕಡೆ ಯಾರು ಭೇಟಿ ಆಗ್ಬೇಕು ನಂಗೆ ಎಲ್ಲ ಗೊತ್ತೈತ್ರಿ, ನಾ ಭೇಟಿ ಆಗ್ತೀನಿ ತೋರಿ. ಏನ್ರ ಮಾಡಿ ಸರ್ ಒಟ್ಟು. ಆಯ್ತು ತೋರಿ. ಹಲೋ ಹಲೋ, ಅವಿ ರೆಕಾರ್ಡಿಂಗ್ ಇಡ್ರಿ, ಏನ್ರ ಮಾಡ್ರಿ. ಈಗ ಬಾಯಿಗೆ ಬಂದಂಗ ಮಾತಾಡ್ತಾಳ. ನಮ್ಮಂತವ್ರಿಗೆ ಮಾತಾಡಿದ್ರೆ ಮನ್ಸಿಗೆ ನೋವು ಆಗುದಿಲ್ಲ ನಮ್ಗ. ನಾನು ಎತ್ಬೇಕಂತ ಒದರಾಡೇನ್ ಮತ್ತೆ, ಯಾಕಂದ್ರೆ ನಾವ್ ಉಪಕಾರ ಮಾಡಕ್ ಬಂದು ಉಲ್ಟಾ ನಿಮ್ಗ್ ಕಾಳಜಿ ಮಾಡಿ ನಿಮ್ಗ ತೊಂದ್ರೆ ಮಾಡ್ಬಾರ್ದ ಅಂತ ಹೇಳಿ 2-3 ಮುದ್ದತಿ ಮುಗಿಸ್ಕೋಬೇಕಂತ ನಾನ್ ಮಾತಾಡಕತ್ರ, ಈಗ ನಿಮ್ಗೆ ಎತ್ತಬೇಕಂತ ನನ್ನ ಕೆಳಗಿನ್ ಮಾತಾಡ್ತಾಳಕಿ. ಮಾತಾಡಿರಿ ಮೇಡಮ್, ನೀವ್ ನೋಡ್ರಿಲ್ಲ ಮುಂದೆ ಬಂದ 3 ಮಂದಿ ನಾವ್ ಬರ್ತೀವಿ, ನೀವ್ ಎಲ್ಲಿ ಬರ್ತೀರಿ ಬರ್ರಿ, ನಾವು ಮಾತಾಡ್ತೀವಿ, ನೀವು ಮಾತಾಡ್ರಿ. ನಮ್ಮ ಸುರೇಶ್ ನಡಕಿಲ್ಲ ಇದ್ರೊಳಗ ಮೊದಲ ಈ ಮಾತು ಏನಂದಿ ನೋಡ, ಇದ್ರಿಗೆ ಬಂದ್ ಮಾತಾಡೋಣ್ರಿ ಅಂತ ಹೇಳಿ ಇದನ್ನ ನಿನ್ನಿಂದ ಹೇಳಕತ್ತೇನೆ. ನಾ ಕೇಳಿ 1 ಸೆಕೆಂಡ್ ಕೇಳಿ, ನಿನ್ನಿಂದ ಹೇಳಕತ್ತೇನೆ. ನಿನ್ 2 ಸಲ ಟೌನ್ ಪೊಲೀಸ್ ಸ್ಟೇಷನ್ ಕಡೆ ನಿಂತು ಬಂದೆ ನಾನು. ಕೇಳಿಲ್ಲ ನೀಲವ್ವ ನಿಮ್ಗೆ ಹೇಳಿದ್ಲು, ಸಾರಿ ನೀಲವಲ್ಲ ಸರೋಜಾ ಹೇಳಿದ್ಲು, ಇಲ್ಲ ನಂಗೆ ಗೊತ್ತಿಲ್ಲ ಆಯ್ತಾ. ಆಮೇಲೆ ಇವತ್ ಬೆಳಿಗ್ಗೆ ಹೋಗಿ ಕರೆಕ್ಟ್ ರೆಸ್ಪಾನ್ಸ್ ಮಾಡಾರ್ದಕ್ಕೆ ನಿನಗ್ ಫೋನ್ ಹಚ್ಚಿದೆ ಮಮತಾಜ್. ಇಲ್ಲ ನಿನಗ್ ನಂಬರ್ ಈಗ ಕೊಟ್ಟಾರ ಅವ್ರು. ನೀವು ಏನಿದ್ರ ನಿಮ್ದು ನಮ್ದು ಐತಲ್ಲ, ಈಗ ನೀವ್ ಏನ್ ಡೈರೆಕ್ಟ್ ಬಂದ ನಮ್ 3 ಮಂದಿಗೆ ಮಾತಾಡಿ ಬಗೆಹರ್ಸ್ಕೋಬೇಕ. ಇವ್ರಿಗೆ ಯಾಕೆ ನಡ್ಕೊಂತೀರಿ ನೀವು? ಈಗ ಏನಾಗ್ತೈತಿ ಹೇಳ್ರಿ, ಈಗ ನೋಡ್ರಿ ಆಕಿ ಮೊದ್ಲ ಸರಿ ಇಲ್ಲ ನೀಲ,
ನಾವ್ ಇನ್ನ ಇಬ್ರು ಸಂಭಾಳ್ಸ್ಕೋಬಹುದ್ರಿ ಮೇಡಮ್. ಅವ್ರ ಸಂಭಾಳ್ಸ್ಕೊಳಾರಲ್ಲ. ಬಟ್ ನೀವು ಬರ್ರಿ, ನೀವ್ ಎಲ್ಲಿ ಬರ್ತೀರಿ ಬರ್ರಿ, ನಾವ್ 3 ಮಂದಿ ಕೂಡಿ ಬರ್ತೀವಿ. ಏನ್ ಬಗೆಹರಿಸ್ತೀವಿ ಬಗೆಹರಿಸ್ಬಿಡ್ರಿ. ಬಾಳ ಕೆಟ್ಟ ಮಾತಾಡೋಣ ಬೇಡ. ಸುಮಾರು ಏನಾಗೋದು ಕೋರ್ಟ್ನಾಗ ಆಗ್ಲಿ ಬಿಡ, ಬೇಡ ನೀವ್ ಫೋನ್ ಹಚ್ಬೇಡ್ರಿ. ಇನ್ನು ನಾನು ಫೋನ್ ಹಚ್ಚುದಿಲ್ಲ, ಅದು ಕೋರ್ಟ್ನಾಗ ಏನಾಗ್ತದೆ ತಕೊಂಡ್. ಆಯ್ತು ಅಷ್ಟ್ ಮಾಡಿ. ಕೇಳಿದ್ರಲ್ಲ. ಇನ್ನು ಮುಂದುವರೆದವ್ರು ಹೇಳ್ತಾರೆ, ಸರ್ ಈಗ ನಾನು ಒಂದೆರಡು NC ಕಾಪಿಗಳನ್ನ ನಿಮ್ಗೆ ಕಳಿಸ್ತೀನಿ. ಅಂದ್ರೆ 76A ಕಾಪಿಗಳವು ನೀವು ನೋಡ್ಬೋದು. GSC ನಂಬರ್ P007825600099 ತಸ್ಮಾನ್ ಅದಾಫ್ ಅಂತ ಹೇಳಿ. ಈಗ ಅವರು ಧಾರವಾಡ ಕಾಲನಿ ಓಲ್ಡ್ ಹುಬ್ಳಿ ಅಂತ ಹೇಳಿ 8/2/2025 ಈ ದಿನ ಠಾಣೆಗೆ ಬಂದು ಅರ್ಜಿ ಮಾಡಿಕೊಂಡಿದ್ರಲ್ಲಿ ನಾನು ಈ ಹಿಂದೆ ವಿದ್ಯಾನಿಕೇತನ ಸ್ಕೂಲ್ನಲ್ಲಿ ಶಿಕ್ಷಕಿ ಅಂತ ಕೆಲಸ ಮಾಡಿಕೊಂಡಿದ್ದು, ಇವರು ತಮ್ಮ ಪರಿಚಿತನಾದ ಆಫ್ರೀನ್ ಔರಂಗ್ನವರು ಇವರ ಮೊಬೈಲ್ಗೆ ಕಾಲ್ ಮಾಡಿ ಮಗಳ ಫೀಸನ್ನ ಕೊಡಿ ಅಂತ ಕಿರಿಕಿರಿ ಮಾಡ್ತಾ ಇದ್ರು ಅನ್ನೋ ಅರ್ಥದಲ್ಲಿ ನನ್ನ ಮನೆಗೆ ಬಂದು ಒತ್ತಾಯ ಮಾಡ್ತಿದ್ರು ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಇದು ಫೀಸ್ ಮ್ಯಾಟರ್ ಆಗಿರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅದನ್ನ ಆ ರೀತಿ ಮಾಡಿರೋದ್ರಿಂದ ಅದು NC ನೋಡಿ ಅಂತ ಅಷ್ಟೇ ತೋರಿಸ್ತಾ ಇದ್ವಿ. ನಂತರ ಇನ್ನೊಂದು 17/7/2025 ಹುಬ್ಳಿನಲ್ಲಿ ಒಂದು ಯಮ್ನೂರ್ ಸಾಬ್ ನದಾಫ್ ಅನ್ನೋರು ಒಂದು ದೂರನ್ನ, ವಿಶೇಷವಾಗಿ ಇದು NCನೇ, ಇದಕ್ಕೆ ಸಂತೋಷ್ ನಗರ ಹುಬ್ಳಿಯವರು ಕೋರ್ಟ್ಗೆ ತಮ್ಮ ಸಮಸ್ಯೆ ಕುರಿತು 17/7/2025 5ನೇ ಅಂತಸ್ತಿನ 1ನೇ ಸೀನಿಯರ್ ಕೋರ್ಟಿಗೆ ಹಾಜರಾಗಲು ಬಂದಾಗ ಅಲ್ಲಿ ಬ್ಯಾಗ್ ಕಾಣೆಯಾಗಿದ್ದು, ಅದರಲ್ಲಿ ಫೋನ್, ಹಣ ಮತ್ತು ಕೀ ಇತ್ತು, ಮನೆ ಕೀ ಇತ್ತು. ಅಲ್ಲದೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ತೋರಿಸಲು ತೆಗೆದುಕೊಂಡು ಬಂದ ಕೆಲವು ಪತ್ರಗಳು ಇದ್ದವು. ಈ ಘಟನೆ ಇಲ್ಲಿ ನನ್ನ ಬ್ಯಾಗ್ ಹುಡುಕಿ ಕೊಡಿ, ಇಲ್ಲಿ ಮಿಸ್ ಆಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆ ಹುಬ್ಳಿಯಲ್ಲಿ ಒಂದು ದೂರನ್ನ NCಯನ್ನ, ಹಾಗೆ CCTVಯಲ್ಲಿ ಅದನ್ನ ಓರ್ವ ಮಹಿಳೆ ತೆಗೆದುಕೊಂಡು ಹೊರಟ ದೃಶ್ಯ ಮೋಹನ್ ಅವರು ಕಳಿಸಿದ್ದಾರೆ. ಅದು ಯಾರ್ದು ನೋಡಿ ಅಂದಾಗ ಅದು ನೋಡಿದಾಗ ಆಶ್ಚರ್ಯ ಆಯಿತು. ನೀವು ಕೂಡ ಆ ದೃಶ್ಯಾವಳಿಗಳನ್ನ ನೋಡಿ. ಕಾಣ್ತದೆ ಸರ್, ಅವ್ರ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಯಾಕೆ ತಗೊಂಡು ನಮ್ಮ ಬ್ಯಾಗ್ ಯಾಕೆ ತಗೊಂಡು ಹೋಗ್ಬೇಕು ಸರ್? ಅವರು ಅಪೋಸಿಟ್ ಸರ್ ಅವರು. ಇಲ್ಲಿ ಅವ್ರು ಹೇಳ್ತಾರೆ, ಈಗ ಸಾಗರ್ ಅವ್ರು FIR ಮಾಡಿದ್ಮೇಲೆ ಸ್ಟೇ ತಗೊಂಡ್ರೆ ಸ್ಟೇ ವೇಕೇಟ್ ಆಗ್ತದೆ, ತನಿಖೆ ಮಾಡಬೇಕು. ಯಾಕಂದ್ರೆ ನಾವು ಅವ್ರು ಮಾಡಿದ್ದೇ ಸರಿ ಅಂತ ಹೇಳಿ ಪ್ರವೃತ್ತಿ ಇರುವಾಗ ನಾವು ಮುಂದುವರಿಲೇಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಅವರ ಕಾಳಜಿ ಏನು ಅಂದ್ರೆ, ವಿಶೇಷವಾಗಿ ಈ ಎಪಿಸೋಡಿನಲ್ಲಿ ಸುವರ್ಣಲತಾ ಗದಿಗೆಪ್ಕೋರವರು ಗೀತಾ ದಿವಟೆ ಹೆಂಗಾದ್ರು ಅಂದ್ರೆ ಈ ರೀತಿ ಎಷ್ಟು ಆಗಿರ್ಬಹುದು ಅಂತ ಹೇಳಿ ತನಿಖೆ ಆಗ್ಬೇಕು. ಸಮಾಜ ಕಲ್ಯಾಣ ಇಲಾಖೆಯ ನೌಕರಸ್ಥರು ಇವರಲ್ಲ, ಈಕೆ ಅಡ್ವೊಕೇಟ್ ಕೂಡ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪರಿವರ್ತನೆ ಹೇಳ್ತಾರಲ್ಲ, ಈ ಗಂಗಾ ನಾಗಾವಳಿ ಯಾವ ರೀತಿ ಆಗ್ತಾರೆ, ಈ ರೀತಿ ಎಷ್ಟು ಆಗ್ತದೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ಗರನೆ ಅಂತ ಹೇಳಿ ಇಲ್ಲಿ ತಲೆ ತಿರುಗೋದು ನನಗೆ ಅಂತ ಹೇಳಿ ಮೋಹನ್ ಹಿರೇಮನಿ ಅವರು ಹೇಳ್ತಾರೆ. ಯಾಕಂದ್ರೆ ಒಬ್ಬರನ್ನ ಕಾಡಿದ್ರು ಇಬ್ಬರನ್ನ ಕಾಡಿದ್ರು ಅಂದ್ರೆ ಪರವಾಗಿಲ್ಲ, ಯಾರು ಹೇಳಿದ್ರು ಕೂಡ ಅವ್ರ ಮೇಲೆ ಒಂದು ಅರ್ಜಿ ಗುರ್ಜಾಯಿಸೋದು, ಈ ರೀತಿ ಕಾಡೋ ಪ್ರವೃತ್ತಿ ಇರುವಾಗ ಯಾರು ಯೋಗ್ಯ ಅಂತ ಹೇಳೋದು. ಅವರು ಸ್ವಾಮಿಗಳ ಬಗ್ಗೆ ಅವು ನಮ್ಗೆ ಉಲ್ಲೇಖನೇ ಬೇಡ ಅಂತ ಹೇಳ್ತಾರೆ. ಅದು ಆಂತರಿಕ ವಿಚಾರ ಏನೋ ಮಾಡ್ಕೊಳ್ಳಿ. ಈಗ ನಾನ್ ಕೇಳೋದು, ಅವರು ಹಿರೇಮನಿ ಅವರು ಕೇಳೋದು, ನಿಮ್ಮ ಮೂಲಕ DC ಅವ್ರಿಗೆ ಹೇಳಿ, ಈ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಿಗೆ ಇದನ್ನ ತಲುಪಿಸಿ. ಈ ರೀತಿ ಆಡಿಯೋ ಆದಾಗ ಅವರ ಕ್ರಮ ಈಕೆಯ ಮೇಲೆ ಏನು, ಇವು ಆಡಿಯೋ ಇದನ್ನ ಪ್ರೂಫ್ ಅಂತ ಕೊಡ್ತಾ ಇದ್ದೀನಿ. ಜೊತೆಗೆ ನನಗೆ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ನಿಮ್ಗೆ ಕೊಡಬೇಕು, ದೂರವಾಣಿ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ, ಕೇಳಿ ಅಂತ ಹೇಳ್ತಿದ್ದಾರೆ. ಈಗ ಕೊನೆಯದಾಗಿ ಮೋಹನ್ ಹಿರೇಮನಿ ಅವರು ಏನ್ ಹೇಳ್ತಾರೆ ಕೇಳಿ. ಹಾಗೆ ಈ ರೀತಿ ಆಗ್ಬಾರ್ದು ಅಂತ ಜೊತೆಗೆ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾನೆ. ಯಾಕಂದ್ರೆ ಈಗ ಜೀವನ ಸಣ್ಣದು, ಜೀವ ಸಣ್ಣದು, ಜೊತೆಗೆ ಯಾರನ್ನ ಕಾಡೋದ್ರ ಜೊತೆಗೆ ಈ ರೀತಿ ಅಂದ್ರೆ ಬೇರೆಯವ್ರ ಹೆಸರು ಹೇಳ್ಕೊಂಡು ಕರೆ ಮಾಡೋದು ತಪ್ಪು ಅಂತ ಹೇಳ್ತಾ ಈ ಎಪಿಸೋಡನ್ನ ಈ ಮಟ್ಟಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಎಷ್ಟು ಮಟ್ಟಿಗೆ ಮುಂದುವರಿಯುತ್ತದೆ ನೋಡೋಣ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಕನ್ನಡ ಟಿವಿ ಕೃಷ್ಣಮೂರ್ತಿ ಅವ್ರೇನು ಸರ್? ಹೌದು, ಹಿರಮಣ್ಣವ್ರು ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಅದ ನಿಮ್ ನಂಬರ್ ನನ್ನ ಹತ್ರ ಮಿಸ್ ಆಗಿತ್ತು. ಸರ್ ಮತ್ತೆ ಕಲೆಕ್ಟ್ ಮಾಡ್ಕೊಂಡೆ. ಓಕೆ.
ಸರ್ ಈಗ ಲಾಸ್ಟ್ ಟೈಮ್ ನಿಮ್ಮ ಇದರಿಂದ ಒಂದು ಆಡಿಯೋ ಬಂತು ನನಗೆ, ಅದು ಯಾವ ಪಡಿಯಪ್ಪ ನಂದೋಡ್ಗಿ ಅಂತ ಹೇಳಿ, ಆಮೇಲೆ ಇವರು ಸುವರ್ಣಲತಾ ಗದಿಗೆಪ್ಪ ಮಾತಾಡಿದ್ದು. ಹೌದು ಸರ್, ಹೌದು ಸರ್, ಹೌದು ಸರ್. ಏನದು ಒಂಥರ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಟೌನ್ ಪೊಲೀಸ್ ಸ್ಟೇಷನ್ ಒಂದು ಅಂತಂದ್ರೆ ಇವರು ಏನಂದ್ರೆ ಸರ್ ಆಕ್ಚುಲಿ ಏನಂದ್ರ ಪಡಿಯಪ್ಪ ಅನ್ನೋ ಒಂದು ಹ್ಯಾಂಡಿಕ್ಯಾಪ್ಟ್ ಹುಡುಗ ಸರ್, ಅವ್ನು ದಲಿತ SC ಹುಡುಗ. ಅವನು ಈ ಏನಾಗಿದೆ ಇವ್ರಿಗೆ ಈ ಸುವರ್ಣಲತಾ ಕೋರ್ಟ್ ಹಾಕೊಂಡು ವಕೀಲ ಅಂತ ಅಡ್ಡಾಡ್ತಾಳಲ್ಲ, ಆಕ್ಚುಲಿ ಆಕಿ ಈಗ ಅಟ್ಯಾಕ್ನಾಗ ಎಲ್ಲ ತೆಗ್ಸಿರ್ತಾರೆ, ಆಕಿ ವಕೀಲ ಅಂತ ಪ್ರೂವ್ ಆಗ್ತಾ ಇದೆ. ರಾಜ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಕೂಡ ಅದನ್ನ ಅಲ್ಲ ಅಂತ ಇದು ಮಾಡಿದಾರೆ, ಅದ ಎನ್ಕ್ವೈರಿ ನಡೀತಾ ಇದೆ ಸರ್. ಅದು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ನಾವು ಇದನ್ನ ಎಲ್ಲರೂ ಪ್ರಸಾರ ಮಾಡಿದ್ರು, ನಾವು ಮಾಡಿದ್ವಿ, ಅದೇನಾ ಅದೇ ವಿಷಯ ಅಲ್ಲ? ಅದೇನು ಸರ್, ಅದನ್ನ ಏನ್ ಮಾಡ್ತಾರೆ ಇವ್ರು ವಕೀಲ, ಒಬ್ಬ ಮಹಿಳೆ ವಕೀಲ ಅಂತ ತಿಳ್ಕೊಂಡದ, ಇವರೇ ಸುವರ್ಣಲತಾ ಗದಿಗೆಪ್ಪ ಒಬ್ರು ವಕೀಲ ಅಂತಂದು ಹೇಳ್ಕೊಂಡು ಸಾರ್ವಜನಿಕರಿಗೆ 106 ಜನಕ್ಕೆ 147 ಮಂದಿಗೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ 147 ಮಂದಿಗೆ ಮಾಧ್ಯಮದವ್ರ ಮೇಲೇನು ಮಾಡಿದ್ದಾರೆ, ಮೀಡಿಯಾ ಮಾಧ್ಯಮ ಪ್ರಿಂಟ್ ಮೀಡಿಯಾ ಅವರಿಗೆ ಸಾರ್ವಜನಿಕರಿಗೆ ತನ್ನ ತಲೆಯಲ್ಲಿ ಯಾರು ಬರುತ್ತೋ ಅವ್ರ ಹೆಸರು ಹಾಕ್ಬಿಡೋದು, ಅವ್ರ ಹೆಸರು ನಿಮ್ಗೆ ಬೇಡಲ್ಲ ನಿಮ್ ಹೆಸರು ಹಾಕ್ಬಿಡೋದು, ಹಾಕೋದು ಹಿಂಗ್ ಮಾಡಿ FIR ಮಾಡಿದಾರೆ. ಎಲ್ರಿಗೂ ತೊಂದರೆ ಆಗಿದೆ. ಅದ್ರ ಜೊತೆಗೆ ಅಧಿಕಾರಿಗಳನ್ನು ಕೂಡ ಲೋಕಾಯುಕ್ತ ಅಂತ ಎದುರಿಸ್ತಾ ಇದಾರೆ. ಇದು ಪಡೆಯಪ್ಪಂದ್ ಏನಂದ್ರೆ ಸರ್ ಮ್ಯಾಟ್ರು, ಆ ಹುಡುಗ ಒಬ್ಬ ದಲಿತ ಯುವಕ ಹ್ಯಾಂಡಿಕ್ಯಾಪ್ಟ್, ಆ ಹುಡುಗನಿಗೆ ಇವ್ರಿಗೆ ಏನೋ ಕ್ರಾಸ್ ಆಗಿದೆ ಸರ್, ಗಲಾಟೆ ಆಗಿದೆ. ಗಲಾಟೆ ಆದ್ಮೇಲೆ ಅದು ಟೌನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಆಕ್ಚುಲಿ ಓಲ್ಡ್ ಪ್ಲೇ ಲಿಮಿಟ್ಸ್ ಇರೋದು, SCF ಹತ್ರ ಅಟ್ರಾಸಿಟಿ ಕೇಸ್ ಆಗಿತ್ತು. ಅದು ಅಟ್ರಾಸಿಟಿ ಕೇಸ್ ಆದ್ಮೇಲೆ ಅದು FIR ಆಗಿತ್ತು ಇವ್ರ ಮೇಲೆ. ಯಾರು ಏನು ಫ್ರಾಡ್ ವಕೀಲರು ಅಂತ ಇದಾರಲ್ಲ ಅವರು ಸುವರ್ಣ, ಅವ್ರ ಮೇಲೆ ಇದಾಗಿತ್ತು. FIR ಆದ್ಮೇಲೆ ಈ ಆ ಹುಡುಗನಿಗೆ ಸಮಾಜ ಹಾಕಿದ ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದಿತ್ತು ಸರ್. FIR ಆದ್ಮೇಲೆ ಅದು ಅಟ್ರಾಸಿಟಿ ಕೇಸ್ ಕೊಡ್ತಾರೆ ಸರ್ ದಲಿತರಿಗೆ ಆ ಕಾನೂನಿನಲ್ಲಿ. ಅದಕ್ಕೆ ಈ ಅಮ್ಮ ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾತಾಡೋದು, ಅದೇನೋ ಒಂದು ಹೆಸರು ಹೇಳ್ತಾರೆ ಸರ್, ಅಂತ ಹೇಳಿದಾರಲ್ಲ, ಗೀತಾ ಡ್ಯೂಟಿ ಅಂತಂದು ಕಳಿಸಿದೀನಿ ನೋಡಿ ಸರ್. ಅದು ನಾನು ಗೀತಾ ಡ್ಯೂಟಿ ಮಾತಾಡೋದು. ಮತ್ತೆ ನೀವು ಸಮಾಜ ಯಾರು ಮೇಡಮ್ ನೀವು ಅಂತ ಕೇಳ್ತಾರ ಅವ್ರು, ಹಿಂಗ ನಾನು ಸಮಾಜ ಕಲ್ಯಾಣ ಅಧಿಕಾರಿ. ಆಯ್ತು ಹೇಳ್ರಿ ಅದನ್ನ. ಕೇಳ್ತೀನಿ, ಇಲ್ಲಿ ಪಡಿಯಪ್ಪ ಅವರು ಸುವರ್ಣಲತಾ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ, ಹೌದಾ? ಹೌದು ಸರ್. ಇವರು ಸುಮ್ನೆ ಒಂದು ಫೇಕ್ ಅಂದ್ರೆ ಗೀತಾ ಡ್ಯೂಟಿ ಅಂತ ಹೇಳಿ ನಾನೇ ಕೇಸ್ ವರ್ಕರ್ ಅಂತ ಹೇಳಿ ಸುವರ್ಣಲತಾನೇ ಅವ್ರಿಗೆ ಕಾಲ್ ಮಾಡ್ತಾರ? ಅವ್ರು ಮಾಡ್ತಾರೆ ಸರ್, ಸುವರ್ಣಲತಾನೇ ಅವ್ರು ಫೋನ್ ಮಾಡಿ ಈ ರೀತಿ ಸುಮಾರು, ಇದು ವಿತ್ ಪ್ರೂಫ್ ಸರ್, ಇದು ಅದನ್ನ ರೆಕಾರ್ಡ್ ಇದೆಯಲ್ಲ, ಹಿಂಗ ನಾನು ಹೆಂಗ್ ಮಾತಾಡೋದು, ಆ ಅಧಿಕಾರಿ ಮಾತಾಡೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾ ಕೇಸ್ ವರ್ಕರು. ಆ ಹುಡುಗ ಹೇಳ್ತಾನ, ನಿಮ್ಗೆ ಯಾಕ್ರಿ ಬೇಕಿವ್ರು ಮೇಡಮ್, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಿನ್ಗೆ ಅರೆಸ್ಟ್ ಮಾಡ್ತಾರ, ನೀ ಬೇಲ್ ತಗೋ ಅಂತ ಎದುರಿಸ್ತಾರ ಸರ್. ಈಗ ಅಂದ್ರೆ ನಿಮ್ ಪ್ರಕಾರ ಇವಾಗ ಸುಮಾರು ಈ ರೀತಿ ಬೇರೆ ಸರ್ಕಾರಿ ಅಧಿಕಾರಿಗಳ ಹೆಸರಿಂದ ಇವ್ರು ಮಾಡ್ತಾ ಇದಾರೆ ಈ ಮುಂಚೆ ಕೂಡ ಮಾಡ್ತಾ ಇದಾರೆ ಸರ್. ಆಮೇಲೆ ಈಗ ವಕೀಲ ಕೋರ್ಟ್ ಹಾಕೊಂಡಿರ್ತಲ್ಲ, ನಾನು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಹೈಕೋರ್ಟ್ ಲಾಯರು, ನನ್ಗೆ ಬೆಂಗಳೂರಲ್ಲಿ ಅವ್ರಿಗೆ ಗೊತ್ತು ದೊಡ್ಡವ್ರ ಹೆಸರು ಹೇಳ್ತಾರೆ ಸರ್. ದೊಡ್ಡ ಗಣ್ಯ ವ್ಯಕ್ತಿಗಳು, ಅವ್ರು ನಮ್ಮ ಮಾವಾರು, ಅವ್ರು ನಮ್ಮ ಇವ್ರು, ಹಂಗಿಂಗ ಅಂತ ಹೇಳಿ ಜನಗಳಿಗೆ ಮೋಸ ವಂಚನೆ ಮಾಡ್ತಾರೆ ಸರ್. ಅವೆಲ್ಲ ಪ್ರೂಫ್ ಇದಾವೆ ಸರ್. ಆಮೇಲೆ ಇನ್ನೊಂದು ನಿಮ್ಗೆ ಒಂದು ರೆಕಾರ್ಡ್ ಒಂದು ಕಳಿಸಿರ್ಬೇಕಾದ್ರೆ, ಒಂದು ಕೇಸ್, ಒಂದು ಹುಡುಗ, ಇವ್ರದ್ದು ಸ್ಕೂಲ್ ಇಲ್ಲ ಏನಿಲ್ಲ, ಎಲ್ಲಾ ಸ್ಕೂಲ್ ಬಂದ್ ಆಗಿವೆ. ಆ ಮಕ್ಕಳಿಗೆ ಈಗ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಸಂಜೆ ದರ್ಪಣದಲ್ಲಿ, ಅವರು ಈಗ ಅಡ್ಮಿಷನ್ಸ್ ಇದು ಸ್ಕೂಲ್ ಇಲ್ಲ ಅಂದ್ರೆ ಹೆಂಗ್ ಕೊಡ್ತಾರೆ ಇವ್ರೆ? ಅದು ಹೆಂಗ್ ಕೊಡ್ತೀವಿ, ಶಿಕ್ಷಣ ಇಲಾಖೆಯವರು ಅವ್ರಿಗೆ ಹೋಗಿ ಎದುರಿಸ್ಬಿಡ್ತಾರ ಸರ್. ನಾನ್ ಹಂಗ್ ಮಾಡ್ತೀನಿ, ಅವರು ಕೂಡ ಇವ್ರ ಮೇಲೆ ಆಕ್ಷನ್ ತಗೋಬೇಕು, ಕಾನೂನುಬದ್ಧವಾಗಿ ಆಕ್ಷನ್ ತಗೋಬೇಕು. ದೊಡ್ಡದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರ ಸಂಜೆ ದರ್ಪಣದಲ್ಲಿ, ಏನಂತ ನಮ್ದು ಇದು ಅಡ್ಮಿಷನ್ ಓಪನ್ ಇದೆ, ಮಕ್ಕಳು ಶಾಲಿನೇ ಇಲ್ಲ, ಮಾನ್ಯತೆ ರದ್ದು ಮಾಡಿ ಸರ್ಕಾರ ಆದೇಶ ಹಿಂಪಡೆದ್ಬಿಟ್ಟೈತೆ. ಇವ್ರ ಸ್ಕೂಲ್ ಇಲ್ಲ ಅಂತೀರಾ ನೀವು? ಸ್ಕೂಲ್ ಇಲ್ಲ, ಒಮ್ಮೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ತಾವು. ನನ್ನ ಹತ್ರ ಈ ಹಿಂದೆ ಇವ್ರು ಬಂದಿದ್ರು, ಏನಂತ ಬಂದಿದ್ರು, ನನ್ಗೆ ಇನ್ಸ್ಪೆಕ್ಷನ್ ಬರ್ತಾ ಇದಾರೆ, ಯಾಕಂದ್ರೆ ಅವಾಗ ಒಬ್ರು ಸ್ಟ್ರಿಕ್ಟ್ ಆಫೀಸರ್ ಇದ್ರಿ, ಯಾರು ಮೇಜರ್ ನಮ್ಮ ಹಿರೇಮಠ ಅಂತ ಹೇಳಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿದ್ರು. ಅವಾಗ ಇವ್ರು ಬಂದು ಇನ್ಸ್ಪೆಕ್ಷನ್ ಬರ್ತಾರಂತ ಇವ್ರ ಕಡೆ ಮಕ್ಕಳೇ ಇಲ್ಲ, ಟೀಚರು ಇಲ್ಲ. ಅಲ್ಲೇ ರೆಕಾರ್ಡ್ ನಲ್ಲಿ ತೋರಿಸ್ತಿದ್ರಲ್ಲ ಏನ್ರಿ, ರೆಕಾರ್ಡ್ ನಲ್ಲಿ ತೋರಿಸಿ ವರ್ಷ ಎಲ್ಲ ದುಡ್ಡು ತಗೊಂತಿದ್ರು, ಮಕ್ಕಳಿಗೆ ದುಡ್ಡು ಬರ್ತಿದ್ರು. ಪ್ರತಿಯೊಂದು ಮಕ್ಕಳ ಮೇಲೇನು
ಇದು ಬಂತು, ಏನು ಆಧಾರ್ ಕಾರ್ಡ್ ಬಂತು. ಆಧಾರ್ ಕಾರ್ಡ್ ಬಂದ್ಮೇಲೆ ಅದು ಸಿಕ್ಕಾಕೊಂಡ್ಬಿಟ್ಲು. ಅವಾಗ ನಮ್ಮ ಹತ್ರ ಬಂದ್ಲು, ನೋಡ್ರಿ ನನ್ ಸ್ಕೂಲು ನಿಮ್ ಪಕ್ಕಕ್ಕಿದೆ, ಇರಕ್ಕೆ ಬಗ್ಗೆ ಇದೀನಿ, ನಾಳೆ ನಿಮ್ಗೆ ಸಿಗ್ಬೋದೇನೋ ಹಂಗಿಂಗ ಅಂತ ಹೇಳಿ ಮಸ್ಲತ್ ಮಾಡಿ ನನ್ನನ್ನ ನಮ್ದು ಇರೋ ಸ್ಕೂಲ್, ನಮ್ದು ನ್ಯಾಯವಾಗಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೀವಿ ಸರ್ ನಾವು. ಓಕೆ ಸರ್, 1600 ಮಕ್ಕಳು, ಸಿಬ್ಬಂದಿ ಎಲ್ಲ ಅದ್ರಲ್ಲಿ ಇಲ್ಲ ತಲದ ಅಳಿಗೆ ಚೇಂಜ್ ಮಾಡಿದ್ಲು, ಅವೆಲ್ಲ ಮಾಡಿದ್ಲು, ನಾವೆಲ್ಲ ಫೇಸ್ ಮಾಡ್ತಾ ಇದ್ವಿ. ತಂದು ಇದಾಗಕ್ಕೆ ಇನ್ಸ್ಪೆಕ್ಟರ್ ಬಂದು ಮುಗಿಸ್ತಾರ ಅಂತ ಹೇಳಿ ಅವರು ನಿಮ್ಮ ಸ್ಕೂಲಲ್ಲಿ ಇರೋ ಮಕ್ಕಳನ್ನ, ಆಮೇಲೆ ನಿಮ್ ಸಿಬ್ಬಂದಿನ ಬಂದು ನಮ್ ಸ್ಕೂಲ್ನಾಗ ಪಾಠ ಹೇಳಕ್ ಇದ್ ಮಾಡ್ರಿ, ಅವ್ರು ಬಂದು ವಿಡಿಯೋ ಮಾಡಿ ನೆನ್ಸ್ಕೊಂಡು ಹೋದ್ಮೇಲೆ ಇನ್ಸ್ಪೆಕ್ಟರ್ ಆದ್ಮೇಲೆ ಮತ್ತೆ ನಿಮ್ ಮಕ್ಕಳು ನಿಮ್ ಶಾಲೆ ಅಂತ ಕೆಲಸ ಮಾಡಂಗಿಲ್ಲ ಅಂಜನ, ಮತ್ತೆ ನಿಮ್ಮ ಮಕ್ಕಳು ನಿಮ್ ಶಾಲೆಗೆ ಹೋಗ್ಲಿ ಅಂದ್ರು ಅಂತ ಕೆಲಸ ಮಾಡಂಗಿಲ್ಲ. ನಾವೊಂದು ಶಿಕ್ಷಣ ಸಂಸ್ಥೆ ನಡೆಸ್ಬೇಕು, ಪ್ರತಿನಿಧಿನಾಗಿ ಎಲ್ಲಾ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೇನೆ. ಅದರಿಂದ ನೋ ಲಾಸ್ ನೋ ಪ್ರಾಫಿಟ್. ನಾನು ಫೀಸ್ ತಗೋತಾ ಇಲ್ಲ, ಏನಿಲ್ಲ. ಅದಕ್ಕೆ ನಾನು ಆ ಕೆಲಸ ಮಾಡಂಗಿಲ್ಲ ಅಂದೆ. ಅಲ್ಲಿಂದ ಅವ್ರ ಸ್ಕೂಲ್ ಇನ್ಸ್ಪೆಕ್ಷನ್ ಮಾಡಿ ಬಂದ್ ಮಾಡ್ಬಿಟ್ರು, ಮಾನ್ಯತೆ ರದ್ದು ಮಾಡಿದ್ರು. ಮಾಡಿದ್ಮೇಲೆ ಇಂಥವೆಲ್ಲಾನು ಆಯ್ತು ಸರ್. ಆಮೇಲೆ ಈ ಹುಡುಗ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಸರ್. ಈಗ ಮತ್ ನಾನು ಬೇರೆ ನಾನು ಪೊಲೀಸ್ ಅಧಿಕಾರಿ ಅವ್ರು ಇವ್ರ ಹೇಳಿ ಫೋನ್ ಮಾಡಿ ಎದುರಿಸ್ತಾರ ಸರ್ ಜನಗಳಿಗೆಲ್ಲ. ಇದಕ್ಕೆ ಒಂದು ಮಟ್ಟ ಹಾಕ್ಬೇಕಲ್ಲ ಸರ್ ತಾವೆಲ್ಲಾರು ಸ್ವಲ್ಪ ಸಮಾಜದಲ್ಲಿ. ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಈಗ ಸಮಾಜ ಕಲ್ಯಾಣ ಇಲಾಖೆಯವರು ಇವರು ಗೀತಾ ಡ್ಯೂಟಿ ಇರ್ತಾರ, ಅಲ್ಲಿದಾರ? ಎಲ್ಲಿ, ಯಾವ ಊರಲ್ಲಿ ಇರ್ತಾರ ಅವರು? ಅವ್ರು ಎಲ್ಲಿ ಇರ್ತಾರ ಗೊತ್ತಿಲ್ಲ ಸರ್. ಇವ್ರು ಹೇಳಿದ್ದು ಇತ್ತು ರೆಕಾರ್ಡ್ ಸರ್ ಅದು. ಆಮೇಲೆ ಇನ್ನೊಂದು ಸರ್ ಹಿಂಗಾಗಿದೆ ಸರ್. ಗೀತಾ ಡ್ಯೂಟಿ ಅನ್ನೋರು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಕ್ರಿಯೇಟೆಡ್ ಒಂದು ಹೆಸರ ಇದು? ಏನ್ ಮೋಸ್ಟ್ಲಿ ಕ್ರಿಯೇಟ್ ಮಾಡ್ಯಾರ ಸರ್. ಯಾರು ಇಲ್ಲ ಯಾರು ಇಲ್ಲ. ಅವರು ಕ್ಲಿಯರ್ ಆಗ ಮಾತಾಡಿದಾರೆ, ನೀವ್ ಯಾಕೆ ಎದುರು ಬಂದ್ ಮಾತಾಡ್ರಿ, ನೀವು ಯಾರು ಪರವಾಗಿ ಮಾತಾಡ್ತಿದ್ದೀರಿ ಅಂತ ಕೇಳಿದಾರ ಅದು ಆಡಿಯೋದಲ್ಲಿ. ಹೌದು ಕೇಳಿದಾರೆ ಸರ್. ನೀವ್ ಯಾರ್ರಿ ಮೇಡಮ್, ಅದನ್ನೆಲ್ಲ ನೀವ್ ಯಾಕೆ ಹೇಳ್ತೀರಿ? ಇಲ್ಲ ನಾನ್ ನಿಮ್ ಒಳ್ಳೇದಕ್ಕೆ ಹೇಳ್ತೀನಿ, ನಾವು ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ನಾವು ಮೇಲೆ ಉತ್ತರ ಕೊಡ್ಬೇಕಾಗ್ತೈತಿ ಅಂತ ಹಿಂಗೆಲ್ಲ ಮಾಡ್ತಾವ ಸರ್. ಒಂದು ಒಂದು ಮಹಿಳೆ ಆಗಿ ಸಿಡಿಆರ್ ಇದೆ 12 ಮಂದಿ, ನಿಮ್ ಮೇಲೆ ಒಂದು 307 ಆಗತ್ತೆ ಏನೇನೋ ಮಾತಾಡಿದಾರ ಅವ್ರು. ಕಮಿಷನರ್ ಆಫೀಸಿಗೆ ಫೈಲ್ ತರಿಸಿದಾರೆ. ಅವನ್ನೆಲ್ಲ ಬಹಳ ಕಾನೂನು ಆಕ್ಟ್ ಪ್ರಕಾರ ಮಾತಾಡ್ತಾರೆ ಸರ್. ನಾವು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಭಾಗ, ನಾವು ಅಧಿಕಾರಿ ಅನ್ನಂಗೆ ಮಾತಾಡಿದಾರೆ ಅದರಲ್ಲಿ. ಹೌದಾ? ಹೌದು ಸರ್, ನಿಜ ಸರ್, ನಿಜ. ನಿಮ್ಮ ಪ್ರಕಾರ ನೀವು ಈ ರೀತಿ ಮಾಡೋರಿಗೆ ಏನು ಕ್ರಮ ಯಾರು ತಗೋತಾರ? ಸಮಾಜ ಕಲ್ಯಾಣ ಇಲಾಖೆ ತಗೋತಾರ? ಈ ರೀತಿ ಕ್ರಮ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಒಬ್ಬ ಮಹಿಳೆ ಆಗಿ ಆಕಿಗೆ ನಿಜವಾಗ್ಲೂ ನಾವು ಅವ್ರ ಹಿನ್ನೆಲೆ ಎಲ್ಲ ಮಾತಾಡ್ಬೋದು. ಈ ರೀತಿ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಸರ್ಕಾರ, ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಇವ್ರ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡಿ ಕ್ರಮ ಕೈಗೊಳ್ಬೇಕು ಇವ್ರ ಮೇಲೆ. ಈಗ ಒಬ್ರು ವಕೀಲರ ಮೇಲೆ ತಗೊಂಡ್ ಬೀಳ್ತಾ ಇದಾರೆ ಅವರು, ಹಿಂಗೆ ಅಂತ ಹೇಳಿ ಎಲ್ಲ ಏನೋ ಬೇರೆ ಅವ್ರ ಮೇಲೆ ತಗೊಂಡ್ ಬೀಳ್ತಾ ಇದಾರೆ ಸರ್, ನಮ್ಮ ಇದನ್ನ ಮುಚ್ಕೊಳಕ. ಸೊ ನಿಮ್ಮ ಪ್ರಕಾರ ಕ್ಲಾರಿಟಿ ಏನಂತಂದ್ರೆ, ಒಂದು ಇವರು ವಕೀಲರಲ್ಲ ಅಂತ ಹೇಳ್ತೀರಿ. ಹೌದು ಸರ್, ಅವ್ರದ್ದು ಯಾವ್ದು ಶಿಕ್ಷಣ ಇಲಾಖೆನೇ ಇಲ್ಲ ಅಂತ ಹೇಳ್ತೀರಿ. ಹೌದಾ? ಶಿಕ್ಷಣ ಇಲಾಖೆ ಇಲ್ವೇ ಇಲ್ಲ. ಯಾರು ಬೇಕಾದವ್ರು ಬಂದು ಯಾರು ಬೇಕಾದವ್ರು ಬಂದು ಎನ್ಕ್ವೈರಿ ಮಾಡಬಹುದು, ಪರಿಶೀಲಿಸಬಹುದು. ಆಮೇಲೆ ಆ ಬಿಲ್ಡಿಂಗ್ ಅನ್ನ CS ಸೈಟ್ ಸರ್ ಅದು. ಬೇರೆ ಒಂದು ಮೋಹನ್ ಹಿರೇಮನಿ ಅವ್ರು ಇಷ್ಟೆಲ್ಲ ಆದ್ಮೇಲೆ ಇವ್ರು ಏನ್ ಅಷ್ಟೊಂದು ತಾಕತ್ವಾರ? ಅಥವಾ ಇವರು ಕಮಿಷನರ್, ಎಜುಕೇಶನ್ ಕಮಿಷನರ್ ಆಯ್ತು, ಆಮೇಲೆ ZP CEO ಆಯ್ತು, ಆಮೇಲೆ DDP ಅವರು ಏನು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಅನ್ನೋದೇ ಆಶ್ಚರ್ಯ ಅಲ್ಲ? ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಅಂತ ಹೆದರ್ತಾರ ಹೇಗೆ? ಅವ್ರು ಹೆದರ್ತಾ ಇರ್ತಾರೆ. ಈಗ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ, ನಿಮ್ಮ ಮೇಲೆ ಆ ಅಧಿಕಾರಿಗಳು ಕಾನೂನು ಬದ್ಧವಾಗಿ ಕೆಲಸ ಮಾಡಿದ್ರೆ ಲಂಚ ತಗೊಂಡರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಂತ ಇದು ಮಾಡ್ತಾರೆ ಸರ್, ಅಲಿಗೇಷನ್ ಮಾಡ್ತಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೈತಿಲ್ಲೇ ದುಡ್ಡು ತೊಂದ್. ಇವರೇ ಒಬ್ಬ ಮಮತಾ ನಾಯಕ್ ಅಂತೇಳಿ ಡೈರೆಕ್ಟರ್, ನಿರ್ದೇಶಕರವರು, ಅವರು ಇವರು ಅವ್ರಿಗೆ ದುಡ್ಡು ಕೊಡಕ್ ಹೋಗಿದ್ರು. ಯಾರಿದು ನಡಿ, ಅವ್ರ ಪಾಪ ಬಹಳ ಒಳ್ಳೆ ಆಫೀಸರ್, ಅವ್ರನ್ನ ಹಿಂಗ್ ಮಾಡಕ್ ಹೋಗಿ ಇವ್ರ ಮೇಲೆ ಧಾರವಾಡ ಸಬರ್ಬನ್ ಮೇಲೆ FIR ಆಗಿದೆ. ಆ FIR ಆಗಿದ್ದಲ್ಲ, ಇವ್ರು ಅರೆಸ್ಟ್ ಆಗ್ಬೇಕಾಗಿತ್ತು, ಅದನ್ನ ಬೇಲ್ ತಗೊಂಡ್ರು. ಅಲ್ಲೊಬ್ರು ಧಾರವಾಡನಲ್ಲಿ ಹೈಕೋರ್ಟ್ ಲಾಯರ್ ಇದಾರ್ರಿ, ಯಾರು ಅಂದ್ರೆ ಮೇಡಮ್ ಅವರು ಪೂಜಾ ಮೇಡಮ್. ನನ್ಗೆ ಆಮೇಲೆ ಗೊತ್ತಾಯ್ತು, ಮುಂಚೆ ಗೊತ್ತಾಯ್ತು. ಅವ್ರ ಬಗ್ಗೆನೇ ಏನಾನ ಬರ್ದ್ ಹಾಕ್ತಾ ಇದಾರೆ. ಅವ್ರು ಹೇಳ್ತಾರೆ ಕೊಡ್ಸಿದ ತಪ್ಪಾತ ನಂಗೆ ಆಯ್ತು ಅನ್ನಂಗ ಅವ್ರು ಹೇಳ್ತಾರೆ. ನೋಡಿ ಸರ್, ನನ್ಗೆ ಗೊತ್ತಿದ್ದಿಲ್ಲ. ಇವ್ರು ಅಲ್ಲಿ ಹೋಗಿ ನಾನು ಹಂಗ ಹಿಂಗ ಅಂತ ಹತ್ತು ಕರೆದು ಏನ್ರಿ ನ್ಯಾಯವಾಗಿ ವಕೀಲರು ಅದೇನಿದೆ
ಗೌರವಧನ ಅಂತ ತಗೋತಿರ್ತಾರೆ. ಅದು ಕಾನೂನಲ್ಲಿ ಅವಕಾಶ. ಇವರ ಫೀಸ್ ಸಂಬಂಧ ಗಲಾಟೆ ಮಾಡ್ಕೊಂಡು ಅವ್ರಿಗೇನೋ ನೋಡ್ತಾ ಇದ್ದೀನಿ ಇತ್ತಿತ್ಲಾಗಿ. ಈ ಬೇಲ್ ಮೇಲೆ ಇದಾರೆ ಅವರು, ಬೇಲ್ ಕೊಡ್ಸಿದ್ದವ್ರೆ. ಯಾರು ಪೂಜಾ ಸೌದತ್ತಿ ಮೇಡಮ್ ಅವರೇ ಕೊಡ್ಸಿದ್ರು ಬೇಲು. ಆದ್ರೆ ಇವರು ವೈಯಕ್ತಿಕವಾಗಿ ನಿಂದನೆ ಮಾಡೋದು, ನಮ್ಗೂ ಕೂಡ ನಾವು ಹೋಗಿ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಬಿಡಲ್ಲ, ಕಾನೂನು ಹೋರಾಟ ಮಾಡ್ತೀವಿ. ಅವ್ರನ್ನ ಏನು ಅದು ಹೇಳಂಗಿಲ್ಲ, ಕಾನೂನಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಈಗ ಪೂಜಾ ಸೌದತ್ತಿ ಅವ್ರಿಗೆ ಆಕ್ಚುಲಿ ಏನು ಪರಿಚಯ ಇಲ್ಲ, ಏನಿಲ್ಲ. ನೀವು ಗೊತ್ತೇ ಇಲ್ಲ. ಒಂದೊಂದ್ಸತಿ ನಮ್ಗೆ ವಕೀಲರಿಗೆ ಬೆಂಗಳೂರಿಗೆ ಹೇಳಿ ಕೇಸ್ ಮಾಡ್ಸಿರಿ ಹಂಗಿಂಗ್ ಅಂತೆಲ್ಲ ಹೇಳ್ತಾರಲ್ಲ ಅವರು. ಎಲ್ಲ ಈ ರೀತಿ ಬಹಳ ಫ್ರಾಡ್ ಅದ ಸರ್. ಆ ಅಮ್ಮ ಇದಾಳಲ್ಲ ಸೋನಾ ಪೌಡ್ರು, ಬಹಳ ಫ್ರಾಡ್ ಏನ್ರಿ. ಅವ್ರು ಇರೋ ಮನಿ ಯಾರ್ದೋ ಒಬ್ಬರ ಮನಿ ಏನ್ರಿ, ನಾಣ್ಯದ ಅಂತ ಹೇಳಿ ಒಬ್ರು ಎಂಪ್ಲಾಯ್, ಅದು ಭೂಬಾಡಿ ಮನಿ. ಅವ್ರ ಮನಿ ಕರ್ಸ್ಕೊಂಡು ನಾನು ವಕೀಲ ಅದೀನಿ, ನಿಮ್ಮನ್ನ ಒಳಗ್ ಹಾಕ್ಸ್ಬಿಡ್ತೀವಿ ಅಂತ ಎದುರಿಸಿ ಆ ಪಾಪ ನಾಣ್ಯದನ್ನ ತೀರ್ಕೊಂಡ್ರ ಅವ್ರ ಹೆಂಡತಿ ಮಕ್ಕಳಲ್ಲಿ ಬರಕ್ ಕೊಡಲ್ಲ, ಮನಿ ಕಸ್ಕೊಂಡ್ಬಿಟ್ಟಾಳ. ಮನಿ ಕಬ್ಜಾ ಮಾಡ್ಕೊಂಡು ಎದುರಿಸ್ಬಿಡ್ತಾಳ. ಮತ್ತೆ ಒಬ್ಬಳೇ ಒಬ್ಬಕ್ಕೆ ಇರೋದು. ಇವ್ರು ಯಾರು ಅವ್ರ ಅಣ್ಣನ ಮೇಲೆ ಕೇಸ್ ಮಾಡಿದಾರೆ, ಅವ್ರ ಅಕ್ಕನ ಮೇಲೆ ಕೇಸ್ ಮಾಡಿದಾರೆ. ಎಲ್ರು ಸಮಾಜ ಸ್ವಾಸ್ಥ್ಯವನ್ನ ಹಾಳು ಮಾಡಿ ಈ ರೀತಿ ನಾನೊಬ್ಬ ಮಹಿಳೆ ವಕೀಲದಿನಿ ಅಂತ ಎದುರಿಸ್ತಾ ಇದ್ದಾರೆ ಎಲ್ಲರಿಗೆ. ಈಗ ಲಾಸ್ಟ್ ಟೈಮ್ ಕೂಡ ನಾವು ಹಾಕಿದ್ವಿ, ಅವ್ರ ಒಂದು ಕೇಸ್ ಆಗಿತ್ತು, ನಮ್ಮನ್ನ ಹೊಡೆದಾರ, ತಾಳಿ ಕಸ್ಕೊಂಡಾರ ಅಂತ ಹೇಳಿ. ಅದು ಸುಳ್ಳು ಸರ್, ಅದೆಲ್ಲ ಸುಳ್ಳು. ಆ ರೀತಿ ಅಲ್ಲಿ ಅಕ್ಕಪಕ್ಕ ಸರ್ ಪರಿಸರ, ಅವ್ರ ಆಜು ಬಾಜು ಮನೆಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಸರ್. ಇಂಟರ್ವ್ಯೂ ಮಾಡಿ ಸ್ವಲ್ಪ ನಾಡಿಗೆ ಪರಿಚಯ ಮಾಡ್ರಿ, ಇಂಟರ್ವ್ಯೂ ಮಾಡಿ ಈ ಅಮ್ಮನ ಬಗ್ಗೆ ತಿಳ್ಕೊಡ್ರಿ ಸರ್. ಆಜು ಬಾಜು ಜೊತೆನೂ ಬಹಳ ಕೆಟ್ಟದಾಗಿ ವರ್ತನೆ. ಈಗ ವಕೀಲರು ಅಲ್ಲ ಅಂದ ತಕ್ಷಣ ಅವ್ರಿಗೆ ಈಗ ಸ್ಟೇ ಅಫ್ಕೋರ್ಸ್ ಅದೇನೋ ಇದಾಗಿತ್ತು, ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಆಗಿತ್ತು, ಹೌದಾ? ಹೌದು ಸರ್. ಅಲ್ಲಿ ಆದ್ಮೇಲೆ ಅವ್ರ ಏನೋ ಸ್ಟೇ ತಗೊಂಡಿರ್ಬೇಕು ಇವಾಗ, ಹೌದಾ? ಸ್ಟೇ ತಗೊಂಡ್ರೆ ಸರ್. ಆ ಸ್ಟೇ ಈಗ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ವಿ. ಇನ್ನೊಂದು ಎನ್ಕ್ವೈರಿ ನಡೆದಿದೆ. ಯಾವ್ದು ಈಗ ಬಾರ್ ಕೌನ್ಸಿಲ್ ನಾವೇನು ಅವರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡ್ ಕೊಟ್ಟಿದ್ರು, ಅವೆಲ್ಲ ಪ್ರೂವ್ ಆಗಿದೆ ಸರ್. ಅದನ್ನು ನಾವು ಇದು ಮಾಡ್ತೀವಿ. ನಾವು ಈ ನಮ್ಮ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘಕ್ಕೂ ಅರ್ಜಿ ಕೊಟ್ಟಿದ್ದೀನಿ, ಮನವಿ ಕೊಟ್ಟಿದ್ದೀನಿ, ಕರ್ನಾಟಕ ಬಾರ್ ಕೌನ್ಸಿಲ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಈಗ ಎಲ್ಲಾ ಗೌರವಾನ್ವಿತ ನ್ಯಾಯವಾದಿಗಳು ನ್ಯಾಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವರು ಇದನ್ನ ಏನಂತಾರ, ಯಾರೋ ಭಸ್ಮಾಸುರ ಕೈ ಇಟ್ಟವ್ರದೆಲ್ಲ ಇದಾಗ್ತ. ಹಂಗ ನಾನು ವಕೀಲ ಅನ್ನೋದು ಎಲ್ಲರಿಗೂ ಎದುರಿಸೋದು, ವಕೀಲರಿಗೂ ಎದುರಿಸೋದು, ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ಎದುರಿಸೋದು, ಸಾರ್ವಜನಿಕರಿಗೂ ಎದುರಿಸೋದು. ನಿಮ್ಗ ಎಲ್ಲ ಒಂದು ಆಪ್ತ ಮಿತ್ರದಲ್ಲಿ ಇವ್ರು ಕಾಡ್ದಂಗ್ ಕಾಡ್ತಾ ಇದಾರೆ ಈ ರಮಣಿ ಅವ್ರಿಗೆ. ಹೌದು ಸರ್, ಹೌದು. ಬಟ್ ನಾನೇನ ಹೆದರಲ್ಲ ಸರ್, ಹೋರಾಟ ಮಾಡ್ತಿದ್ದೆ ಸರ್. ನಿಮ್ಮ ಪ್ರಕಾರ ನಿಮ್ಗೆ ನಾಗವಲ್ಲಿ ಆಗ್ಬಿಟ್ಟಿದಾರ ಅವರು ಅಂತ ಹೇಳ್ತೀರಿ? ಅದಕ್ಕೆ ದಯವಿಟ್ಟು ತಾವು ಕೂಡ ಸ್ವಲ್ಪ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಶಿಕ್ಷೆ ಆಗೋ ರೀತಿಯಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಅನುಕೂಲ ಆಗ್ತದೆ. ಖಂಡಿತ. ಈಗ ಅವ್ರ ವಕೀಲರಲ್ಲ, ಈಗ ನಿಮ್ದು ಕಾನ್ಸೆಪ್ಟ್ ಇರೋದು, ನಿಮ್ಮ ಕಳಕಳಿ ಇರೋದು, ಈಗ ನಿಮ್ಗ ಅವ್ರಿಗಂತೂ ದ್ವೇಷ ಇಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ಸಹಾಯ ಕೇಳ್ಕೊಂಡ್ ಬಂದಿದ್ರು ಅವರು, ಹುಡುಗರನ್ನ ಕೊಡ್ರಿ ನಮ್ ಶಾಲೆಗೆ ಅಂತ ಹೇಳಿದ್ರು. ಈ ಮುಂಚೆ ಏನಾದ್ರೂ ನಿಮ್ದು ದ್ವೇಷ ಐತಾ? ಯಾಕಂದ್ರೆ ಸುಮಾರು ದ್ವೇಷ ಇಲ್ಲ ಸರ್. ಅವರು ನಾವು ನಮ್ಗೆ ಮಾಡೋ ಕೆಲಸ ಬಾಳ ಇದೆ ಸರ್. ನಾವು ಸಮಾಜ ಸೇವೆಯಲ್ಲಿ ಸಮಾಜ ತೋರ್ಸೋದು. ಅವರು ಏನು ಸಮಾಜದ ಹೆಸರು ಹೇಳ್ತಾರೆ, ನಮ್ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಸ್ವಾಮೀಜಿಗೆ ಬಹಳ ದೊಡ್ಡ ಸ್ಥಾನ. ಸ್ವಾಮೀಜಿ ಕಡೆ ಇವ್ರು ಏನೋ ಸ್ವಾಮಿ ಸಹಾಯ ಕೇಳಕ್ ಹೇಳಿದ್ರು, ಸ್ವಾಮೀಜಿ ಅದೇನೋ ತಿರಸ್ಕರಿಸಿರ್ಬಹುದು. ಅದಕ್ಕೆ ಸ್ವಾಮೀಜಿ ಬೇರೆ ಬೇರೆ ಸ್ವಾಮೀಜಿಗಳಿಗೂ. ಆಮೇಲೆ ನಮ್ಮ ಪಕ್ಕಕ್ಕೆ ಏನ್ ಸರ್, ನಮ್ಮ ಸ್ಕೂಲ್ ಪಕ್ಕಕ್ಕೆ ಒಂದು ಇದಿದೆ ಸರ್, ಒಂದು ಸ್ಕೂಲ್ ಇದೆ ಸರ್, ಉರ್ದು ಸ್ಕೂಲ್. ಆ ಸ್ಕೂಲ್ ಏನ್ರಿ ನನ್ನ ಹತ್ರ ಬಂದು, ಆ ಸ್ಕೂಲ್ ಹಿಂಗೆ ಸರ್, ಅದು ಮದರಸಾ ಏನ್ ಸರ್, ಅದು ಸಿ ಎಸ್ ಸೈಟ್ ನಲ್ಲೇ ಇದೆ. ಇವ್ರು ಆಕ್ಚುಲಿ ಬೇರೆದವ್ರು ಸಿ ಎಸ್ ಸೈಟ್ ತಾವು ತಗೊಂಡ್ ಬಂದಾರ ಸರ್. ಚಿಕ್ಕಮಠ ಬಾಯಿ ಅಂತ ಒಬ್ಬ ಮೇಡಮ್, ಅವ್ರಿಗೆ ಅಲಾಟ್ಮೆಂಟ್ ಆಗಿತ್ತು. ಅವರು ತೀರ್ಕೊಂಡ್ರು. ಆ ತೀರ್ಕೊಂಡ್ಮೇಲೆ ಇವ್ರು ತಗೊಂಡ್ರು. ಅದ್ ಕಾನೂನಲ್ಲಿ ಅವಕಾಶ ಇದೆ, ತಗೊಳ್ಳಿ, ಬೇಡ ಅನ್ನಂಗಿಲ್ಲ. ಆದ್ರೆ ಏನ್ ದೌರ್ಜನ್ಯ, ಏನ್ ದಬ್ಬಾಳಿಕೆ, ಎಲ್ಲರಿಗೂ ಎದುರಿಸೋದು, ಪ್ರತಿಯೊಬ್ಬರಿಗೆ ಎದುರಿಸೋದು. ಎಷ್ಟ್ ಜನಗಳ ಮೇಲೆ, ಇವ್ರಿಗೆಲ್ಲ ಇವ್ರ ಮೇಲೇನು ಸಿಕ್ಕಾಪಟ್ಟೆ ಜನ ಕೇಸ್ ಮಾಡ್ಯಾರ ಅಂತ. ಎಲ್ಲಾರದ್ರಲ್ಲಿನೂ ಇನ್ವಾಲ್ವ್ಮೆಂಟ್ ಆಗಿ ಫೀಸ್ ಕೊಟ್ಟಿಲ್ಲ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ ಮುಖಾಂತರ ವಸೂಲಿ ಮಾಡ್ತಾವ ಸರ್. ಬಡವರು ಸರ್ ಅವರು, ಗ್ಯಾರೇಜ್ ಕೆಲಸ ಮಾಡೋರು, ಕಟ್ಲಿ ಸಿಂಗ ಮಾರ್ಕೊಂಡು ತಿನ್ನೋರು, ಇನ್ನೊಬ್ಬರ ಮನೆಯಲ್ಲಿ ಮುಸ್ರಿ ತಿನ್ನೋರು, ಅವ್ರಿಗೂ ಬಿಟ್ಟಿಲ್ಲ ಸರ್.
ಇಷ್ಟೊಂದು ಅದಕ್ಕೆ ತಾವೊಮ್ಮೆ ಇದೊಂದು ಒಳ್ಳೆ ಎನ್ಕ್ವೈರಿ ಮಾಡಿ ಅಕ್ಕಪಕ್ಕಕ್ಕೆ ಇವ್ರದ್ದು ಎಲ್ಲ ಬಯಲ್ ಮಾಡ್ಬೇಕು ಸರ್. ಸೊ ಈಗ ನಿಮ್ಮ ಪ್ರಕಾರ ಈಗ ಸರ್ಕಾರಿ ಅಧಿಕಾರಿ ಅಂತ ಹೇಳೋದು ತಪ್ಪು, ಆಮೇಲೆ ವಕೀಲರು ಅಲ್ಲ ಅಂತ ನೀವು ಹೇಳೋ ತಾತ್ಪರ್ಯ? ಹೌದು ಸರ್, ಹೌದು ಸರ್. ಕೆಲವೊಬ್ಬರಿಗೆ ನಾನು ಪೊಲೀಸ್ ಅಂತ ಫೋನ್ ಮಾಡ್ತಾರ, ಆಫೀಸರ್ ಅಂತ ಫೋನ್ ಮಾಡ್ತಾರ, ಎಲ್ಲ ವಿತ್ ರೆಕಾರ್ಡ್ ಅದಾವ ಸರ್. ಒಂದೊಂದೇ ಕೊಡ್ತೀವಿ ಸರ್. ಓಕೆ ಓಕೆ, ಧನ್ಯವಾದ ಹಿರೇಮನಿ ಅವರು ಮಾತಾಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.